ಬೇರೆಯವ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕಾದ್ರೆ ಮಾತಾಡೋನು ಕತೆ ಬರೀತಾನೆ, ತನ್ನ ಬಗ್ಗೆ ತಾನೇ ಮಾತಾಡೋನು ಕವಿತೆ ಬರೀತಾನೆ. ಮೊಡಚಿ ಎನ್ನುವುದು ಒಂದು ಸಂಕೇತ, ನಮ್ಮ ಸಂಕೇತ ಅನ್ನೋ ರೀತಿ ಒಳಗಡೆ ಅದನ್ನ ನಾನು ಇಟ್ಟಿದ್ದೀನಿ. ಇವಾಗ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಎಲ್ಲರಿಗೂ ಅದೊಂಥರ ರಗಡ್ ಭಾಷೆ, ಅಲ್ಲಿ ಹೊಡೆತನ ಇರುತ್ತೆ, ಏನೇನೋ ಇರುತ್ತೆ ಅಂತ ಹೇಳ್ತಾನು. ತುಂಬಾ ಕಡೆ ಹೊಸ ಪದಗಳು ಸಿಗ್ತಾ ಹೋಗುತ್ತೆ. ನಾವು ಹಾಲುಮತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ನಮ್ಮ ತಾಯಿಗೆ ಡೊಳ್ಳಿನ ಪದದ ಅನೇಕ ಪದಗಳನ್ನ ಕಥನ ರೂಪದಲ್ಲಿ ನಮ್ಮ ಮುಂದೆ ಹೇಳ್ತಿದ್ರು. ಆಸಿಫ್ ಅಂತ ನೋಡಿ, ಇಲ್ಲಿ ಕೈಯಲ್ಲಿ ಹೆಸರಿದೆ, ನನ್ನ ಬಾಲ್ಯದ ಗೆಳೆಯ. ಇದು ನಮ್ಮಲ್ಲಿ ಯಾವ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ಇಲ್ಲ. ದೇವರಿಲ್ಲ, ನಾನು ನಾಸ್ತಿಕ ಅನ್ನುವಂತ ನನ್ನ ತಿಳುವಳಿಕೆಗೆ ಬರದ, ನನ್ನ ಅಳತೆಗೆ ಮೀರಿರುವ ಮಾತುಗಳನ್ನು ಆಡೋದು. ಕುವೆಂಪು ಅವರ ನಿಲುವು, ದೇವರ ಬಗ್ಗೆ ನಿಲುವು ಏನಾಗಿತ್ತು ಅದೇ ನಿಲುವನ್ನು ನಾನು ಅನುಸರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ ಹುಲಿಕುಂಟೆ. ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ವ್ಯಕ್ತಿ ಕತೆಗಾರ. ಮೂಡಚಿಗಳು ಅನ್ನೋ ಕಥಾ ಸಂಕಲನದ ಮೂಲಕ ಕನ್ನಡ ಕಥಾಲೋಕಕ್ಕೆ ಈಗಷ್ಟೇ ಪಾದಾರ್ಪಣೆ ಮಾಡಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊಡಚಿಗಳು ಹೆಸರು ಕೇಳ್ತಿದ್ದಂಗೆ ಎಲ್ಲೋ ಒಂದು ವಿಭಿನ್ನತೆ ಏನಿದು ಅಂತ ಯೋಚನೆ ಕೂಡ ಶುರುವಾಗುತ್ತೆ. ನಿಮ್ಮ ಕಥಾ ಸಂಕಲನಕ್ಕೆ ಈ ಹೆಸರು ಇಟ್ಟಿದ್ದು ಯಾಕೆ? ಏನು ಈ ಮೊಡಚಿಗಳಂದ್ರೆ? ಅದೇ ಮೇಡಮ್, ಈ ಮೊಡಚಿಗಳು ಅಂತಂದರೆ ಒಂದು, ಈಗ ನಮ್ಮ ಬಾಲ್ಯದಲ್ಲಿ ನಮಗೊಂದು ಹೊಲ ಇದೆ. ಈಗ ಇಡೀ ನಮ್ಮ ಕುಟುಂಬವನ್ನು ಬಾಲ್ಯದಿಂದಲೂ ನಿಭಾಯಿಸಿದ್ದು. ಅಂದರೆ ಅದು ಹೆಚ್ಚಿಗೆ ಬೆಳೀತದೆ, ಕಪ್ಪು ನೆಲದ ಹೊಲ. ಹಂಗಾಗಿ ಆ ಹೊಲಕ್ಕೆ ನಾವು ಮೋಡ್ಚಿ ಹೊಲ ಅಂತ ಕರಿತೀವಿ. ಬಹುಶಃ ಆ ಏರಿಯಾದಲ್ಲಿ ಇರುವ ಎಲ್ಲ ಹೊಲಗಳಿಗೂ ಮೋಡ್ಚಿ ಹೊಲದ ಏರಿಯಾ ಅಂತ ಕರೀತಾರೆ. ಅದು ನಮ್ಮ ಅಣ್ಣವರೆಲ್ಲ ಡಿವೈಡ್ ಆದ ನಂತರ ಆ ಒಂದು ದೀಡು ಅಥವಾ 1 ಎಕರೆ 40 ಗುಂಟೆ ಇದೆ. ಆ ಭೂಮಿ ನನ್ನ ಪಾಲಿಗೆ ಬಂದಿರೋದ್ರಿಂದ ಅದು ನನ್ನ ಅಸ್ತಿತ್ವ ಅಥವಾ ನನ್ನ ಸಂಕೇತ. ಆ ರೀತಿ ಒಳಗಡೆ ನಾನು ಅದನ್ನ ಮೊಡಚಿ ಎನ್ನುವುದು ಒಂದು ಸಂಕೇತ, ನಮ್ಮ ಸಂಕೇತ ಅನ್ನೋ ರೀತಿ ಒಳಗಡೆ ಅದನ್ನು ನಾನು ಇಟ್ಟಿದ್ದೀನಿ. ಮತ್ತೆ ಆ ಕಥೆಯಲ್ಲಿ ಕೆಲವು ಪಾತ್ರಗಳು ತಮ್ಮ ಸಂಕೇತವಾಗಿ ಬಂದು ತಮ್ಮ ಸಮುದಾಯದ ಅಸ್ತಿತ್ವದ ಬೇರೆ ಬೇರೆ ನೆಲೆಯಲ್ಲಿ ಅಲ್ಲಿ ಮಾತಾಡ್ತೇವೆ. ಆ ರೀತಿ ಒಳಗಡೆ ನಾನು ಅದನ್ನ ಇಟ್ಟಿದ್ದೀನಿ. ಕನ್ನಡದಲ್ಲಿ ಆ ಪದವನ್ನು ನಾನು ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಹುಡುಕಾಡಿದ್ದೀನಿ, ಸಿಕ್ಕಿದಿಲ್ಲ. ಏನಿರ್ಬೋದು ಇದಕ್ಕಂತ ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಎಲ್ಲ ಕೇಳಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಆ ಥರದ ಒಂದು ಮೊಡಚಿ ಎನ್ನುವಂಥದ್ದನ್ನು ಒಂದು ಸಂಕೇತದ ನೆಲೆಯಲ್ಲಿ ಅದನ್ನು ನಾನು ಬಳಸಿದ್ದೀನಿ ಅಂತ ನನಗೆ. ಈಗ ನೀವು ನಿಮ್ಮ ಇಡೀ ಸಂಕಲನ ಓದ್ತಾ ನಮಗೆ ಅಲ್ಲಿ ತುಂಬ ವಿಭಿನ್ನ ಅನ್ಸೋದೇನೆಂದರೆ ನೀವು ಬಳಸೋ ಭಾಷೆ. ಇವಾಗ ಉತ್ತರ ಕರ್ನಾಟಕ ಭಾಷೆ ಅಂದರೆ ಎಲ್ಲರಿಗೂ ಅದೊಂಥರ ರಗಡ್ ಭಾಷೆ, ಅಲ್ಲಿ ಹೊಡೆತನ ಇರುತ್ತೆ, ಏನೇನೋ ಇರುತ್ತೆ ಅಂತ ಹೇಳ್ತಾನು. ತುಂಬ ಕಡೆ ಹೊಸ ಪದಗಳು ಸಿಗ್ತಾ ಹೋಗುತ್ತೆ. ಒಂದು ಭಾಷೆ ಉಳಿಯೋದು, ಆ ಭಾಷೆ ಬೆಳೆಯೋದು ಹೊಸ ಪದಗಳು ಸೃಷ್ಟಿಯಾದಾಗ ಅಂತ ಭಾಷಾ ತಜ್ಞರು ಹೇಳ್ತಾರೆ. ನೀವು ಬರೆದಿರೋ ಭಾಷೆ ಬಗ್ಗೆ ಹೇಳೋದಾದ್ರೆ ಸರಿ, ಇವಾಗ ನಿಮಗೆ ಕತೆ ಬರಿಬೇಕಂದ್ರೆ ತುಂಬ ಜನಕ್ಕೆ ಅರ್ಥ ಆಗಬೇಕು, ರೀಚ್ ಆಗಬೇಕು, ತಲುಪಬೇಕು ಅನ್ನೋ ಒಂದು ಲೇಖಕರಿಗಿರುತ್ತೆ. ನೀವು ಬರೆದಿರೋ ಭಾಷೆ ಬಗ್ಗೆ ಮತ್ತೆ ಅದು ಜನನ ತಲುಪ್ಬೋದು ಅನ್ನೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಮೇಡಮ್, ಈಗ ಒಂದು ಸಾಹಿತ್ಯ ತನ್ನ ಕಾಲಕ್ಕೆ ನಿಲ್ಲುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಹಿತ್ಯ, ನೀವು ಬೋದ್ಲೆಯವ್ರನ್ನ ಕವಿತೆಗಳು ಬೋದ್ಲೆಯವರು ತೀರಿಕೊಂಡ ನಂತರ ಇವತ್ತು ನಿಂತಿದ್ದಾವೆ. ನಾ ಅಷ್ಟ್ರ ಮಟ್ಟಿಗೆ ಏನು ಬರೆದಿದ್ದೀನಿ ಬೋದ್ಲೆಯರನ್ನೋ ಆ ಥರದ ಒಂದು ಇಲ್ಲ. ಬಟ್ ನನಗೆ ಒರಿಜಿನಾಲಿಟಿ ಏನಿದೆ, ನಮ್ಮ ಹಳ್ಳಿ ಒಳಗಡೆ ಏನು ಮಾತಾಡ್ತಾರೆ ಅದನ್ನು ನನಗೆ ಕಟ್ಟಿಕೊಡ್ಬೇಕು, ಅದನ್ನು ಶಾಶ್ವತವಾಗಿ ಅದನ್ನು ಉಳಿಸ್ಬೇಕನ್ನುವಂಥ ಒಂದು ಹಂಬಲ. ಇನ್ನೊಂದು, ನಮ್ಮ ಶಿಕ್ಷಕರು ಯೂನಿವರ್ಸಿಟಿಯಲ್ಲಿ ಲಿಂಗ್ವಿಸ್ಟಿಕ್ಸ್ ಶಿಕ್ಷಕರು ಬಸವರಾಜ್ ಕೋಡಗುಂಟಿಯನ್ನು, ಅವರು ನಾವು MA ಇರುವಾಗ ಅವರು ಈ ಒಕ್ಕಲತನಕ್ಕೆ ಸಂಬಂಧಪಟ್ಟದ್ದ ಪದಗಳನ್ನು ಸಂಗ್ರಹ ನಮಗೆ ಒಂದೊಂದು ಡಸಂಟೇಷನ್ ಆ ರೀತಿ ನಮ್ಮೊಳಗೆ ಇದ್ದು ಅವೆಲ್ಲ ಪದಗಳು. ಮತ್ತೆ ನಮ್ಮ ಪೇರೆಂಟ್ಸು ಮತ್ತೆ ನಮ್ಮ ಊರಿನ ಹಿರಿಯರು ಅವ್ರ ಜೊತೆಗೆ ಕುಂತು ಗಳೆ ಸಾಮಾನುಗಳಿಗೆ ಏನಂತಾರೆ, ಕೃಷಿಗೆ ಸಂಬಂಧಪಟ್ಟ ಪದಗಳಿಗೆ ಏನಂತಾರೆ, ಈ ಥರದ ಹುಡುಕಾಟ ಹುಚ್ಚು ನಮಗೆ ಬಂತು. ಅದು ಗೊತ್ತಿಲ್ಲ ಅಂತಲ್ಲ, ನಮಗೆ ಆ ಥರದ್ದು ಒಂದು ಸಂಗ್ರಹ ಮಾಡಿ ಸರ್ ಅವ್ರಿಗೆ
MA ಇರಬೇಕಾದ್ರೆ ಕೊಡುವಂಥದ್ದು ಬಂತು. ಹಾಗಾಗಿ ಆ ಥರದ ಪದಗಳನ್ನು ನನ್ನ ಕಥೆಗಳಲ್ಲಿ ಹೆಚ್ಚು ಬೈಗಳಿಗೆ ಸಂಬಂಧಪಟ್ಟಂಥವು. ಮತ್ತು ಈ ಕಾಲಕ್ಕೆ ಅವು ಅಶ್ಲೀಲ ಅನಿಸ್ತದೆ ಅನ್ನೋದು ಒಂದು ಬೇರೆ ಥರದ ಚರ್ಚೆ ಇದೆ. ಬಟ್ ನನಗೆ ಸುಮ್ಮನೆ ನನ್ನದಲ್ಲದ ಅಥವಾ ನನ್ನ ತಿಳುವಳಿಕೆಗೆ ಬರದೇ ಇರುವಂಥದ್ದನ್ನು ಹೇಳಿ ಅಲ್ಲಿಯ ಫೀಲಿಂಗ್ಸಿಗೆ ನಾನು ಧಕ್ಕೆ ಮಾಡ್ತಿದ್ದೀನೋ ಅಂತ ಅನಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನನ್ನ ಅಬ್ಜೆಕ್ಟಿವ್ ಲ್ಯಾಂಗ್ವೇಜೇ ಅದರೊಳಗಡೆ ಬಂದಿದೆ. ನಮ್ಮ ಊರಿನ ಭಾಷೆನೇ ಆ ಕಥೆಯಲ್ಲಿ ತಂದಿದ್ದೀನಿ ಮೇಡಮ್. ಖಂಡಿತ ಅವು ಓದುವ ಸಾಹಿತ್ಯದ ಗಂಭೀರ ಓದುಗನಿಗೆ ಅದನ್ನು ಬೇರೆ ಬೇರೆ ನೆಲೆಯಲ್ಲಿ ಹುಡುಕ್ತಾ ಅದು ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ಹೇಳ್ತಾ ನನ್ನ ಊರಿನ ಭಾಷೆನೇ ಈ ಕಥೆಗಳನ್ನು ನಾನು ತಂದಿದ್ದೀನಿ ಅಂತ ಹೇಳಿದ್ರಿ. ಈ ಭಾಷೆ ನಿಮ್ಮೊಳಗೆ ಕತೆ ಆಗೋದಕ್ಕೆ, ನಿಮ್ಮೊಳಗೆ ಕಥೆಗಳು ಹುಟ್ಟಲಿಕ್ಕೆ ನಿಮ್ಮ ಊರು, ಆ ವಾತಾವರಣ, ಯಡ್ರಾಮಿ ಸೀಮೆ ಕಥೆಗಳು ಅಂತ ಮಲ್ಲಿಕಾರ್ಜುನ್ ಕಡಕೋಳ ಅವರ ಒಂದು ಸಂಕಲನನೇ ಬಂದಿದೆ. ಅಂದ್ರೆ ಆ ಭಾಷಾ ಭಿನ್ನತೆ ಮತ್ತೆ ಬದುಕಿನ ಭಿನ್ನತೆ ಆ ಕಥೆಗಳಲ್ಲಿ ಬರೋದೇ ಅದರ ಶಕ್ತಿ ಅಂತ ಹೇಳ್ಬೋದು. ನೀವು ಬೆಳೆದ ವಾತಾವರಣ ಮತ್ತೆ ಅಲ್ಲಿನ ಭಾಷೆ ಬಗ್ಗೆ ಹೇಳೋದಾದ್ರೆ ಸರ್? ಏನಿಲ್ಲ ಮೇಡಮ್, ಈಗ ನಮ್ಮ 2 ಥರದ ಭಾಷೆ ನನಗೆ ಒಗ್ಗಿತ್ತು. ಒಂದು ಮುಂಬೈ ಕರ್ನಾಟಕದ ಭಾಷೆ. ನಮ್ಮ ತಾಯಿಯ ತವ್ರ ಮನೆ ಬಸವನ ಬಾಗೇವಾಡಿ, ಬಿಜಾಪುರದ ಬಸವನ ಬಾಗೇವಾಡಿ. ನಾವು ಈ ಕಡೆ ಹೋಗ್ತೀನಿ ಅಂದ್ರೆ ಅವರು ಹೊಕ್ಕಿನಿ ಅಂತಾರೆ. ನಮ್ಮ ತಾಯಿ ಅನೇಕ ಪದಗಳು ನಮ್ಮ ತಾಯಿಯಿಂದ ನನಗೆ ಸಿಕ್ಕಿದಾವೆ. ಅಲ್ಲಿ ಕತೆಗಳಲ್ಲಿ ಆ ಕಡೆ ಈ ಕಡೆ ಯಾಂಬಲ್ಲ ಅನ್ನುವಂಥ ಪದ ಬರ್ತದೆ, ಬಾಡ್ಯಾನ್ ಮಗ ಅಂತ ಒಂದು ಪದ ಬರ್ತದೆ. ಈ ರೀತಿಯಾದಂಥ ಪದಗಳು ನನ್ನ ತಾಯಿ ಜೊತೆ ಒಂದು ಒಡನಾಟ. ಎಸ್ಪೆಷಲಿ ಏನಂತಂದರೆ ನಮ್ಮ ತಾಯಿಗೆ ಒಂದು ಕಥನ ಕ್ರಮ ವಿಶಿಷ್ಟವಾಗಿ ಅವಳಿಗೆ ಬಂದಿದೆ. ಯಾಕಂದರೆ ಅವ್ರ ಊರಲ್ಲಿ ಡೊಳ್ಳಿನ ಪದ ಮೂಲತಃ ನಾವು ಹಾಲುಮತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ನಮ್ಮ ತಾಯಿಗೆ ಡೊಳ್ಳಿನ ಪದದ ಅನೇಕ ಪದಗಳನ್ನು ಕಥನ ರೂಪದಲ್ಲಿ ನಮ್ಮ ಮುಂದೆ ಹೇಳ್ತಿದ್ರು. ನಮ್ಮ ಅಣ್ಣವರೆಲ್ಲ ಅಲ್ಲಿ ಇರಲಿಲ್ಲ ಅಂದ್ರೂ ನಾನು ಅದನ್ನು ಕೇಳುವ ಒಂದು ಗೊತ್ತಿಲ್ಲ ನನಗೆ ಎಲ್ಲಿಂದ ಬಂತು ಏನು, ಆ ಕೇಳಿಸಿಕೊಳ್ಳುವ ಗುಣ ನನಗೆ ಬಾಲ್ಯದಿಂದಲೂ ಮಠದ ಗುರುಗಳು ಆಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಹಿರಿಯವರು ಯಾರನ್ನ ವಯಸ್ಸಾದವರು ಇದ್ದರೆ ಅಲ್ಲಿ ನಾನು ಕೇಳಿಸಿಕೊಳ್ಳುವಂಥದ್ದನ್ನು ನಾನು ಮಾಡ್ತೀನಿ. ಅದೇ ಭಾಷೆಯನ್ನು ಅಲ್ಲಿಯ ಸಮುದಾಯದ ಬೇರೆ ಬೇರೆ ಸಮುದಾಯಗಳು ಹಾಗೆ ಬದುಕುವ ಅದನ್ನು ನಾನು ನನ್ನ ಕಥೆಯ ರೂಪದಲ್ಲಿ ತರುವಂಥ ಅದನ್ನು ಮಾಡಿದ್ದೀನಿ ಅಂತ ಅನಿಸ್ತದೆ. ಎಲ್ಲೋ ಒಂದು ಕಡೆ ಇವಾಗ ನೀವು ಮಾತಾಡಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಅನಿಸೋದು, ನೀವು ಓದಿದಂಥ ಭಾಷಾಶಾಸ್ತ್ರ ಏನಿದೆ, ಕೊಡಗುಂಟಿ ಸರ್ ಇರ್ಬೋದು, D.N. ಶಂಕರ್ ಭಟ್ ಇರ್ಬೋದು, ಅಂದರೆ ಪ್ರಾದೇಶಿಕ ಭಾಷೆಗಳಿಗೆ ಮನ್ನಣೆ ಕೊಡ್ತಾ ಅದಕ್ಕೊಂದು ಜೀವಂತಿಕೆ ತರುವಂಥ ಕೆಲಸಗಳನ್ನ ತುಂಬ ಜನ ಮಾಡಿದ್ದಾರೆ. ಅದು ನಿಮ್ಮ ಕಥೆಗಳ ಹಿಂದಿನ ಶಕ್ತಿ ಅಂತ ಅನ್ಬೋದಾ? ಈ ಭಾಷೆಯಲ್ಲೇ ಬರಿಬೇಕು ಅನ್ನೋ ಪ್ರೇರೇಪಣೆ ಅಲ್ಲಿಂದ ಬಂದಿರ್ಬೋದಾ? ಒಂದೇನು ಮೇಡಮ್, ನಾನು ಮೊದಲಿಗೆ ಕತೆ ಬರೆದಾಗ ಏನೋ ಒಂದು ಪ್ರಬಂಧ ರೂಪದಲ್ಲಿ ಒಂದು ಘಟನೆಯನ್ನು ಬರೆದೆ. ಬಟ್ ನನ್ನ ಅಲ್ಲದ ಭಾಷೆ ಅದನ್ನು ತರುವಾಗ ನನಗೆ ಗೊತ್ತಾಗ್ತಿತ್ತು, ನನಗೆ ಇಲ್ಲಿ ನಾನು ಭಾಳ ಕೃತಕವಾಗಿ ಮಾಡ್ತಾ ಇದ್ದೀನಿ ಅಂತ. ಅದು ನನ್ನೊಳಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಾತಾಡುವಾಗ ಅಲ್ಲಿ ಇದು ನಂದಲ್ಲ ಭಾಷೆ ಅಂತ. ಹಂಗಾಗಿ ಅಲ್ಲಿ ನಾನು D.R. ಶಂಕರ್ ಭಟ್ಟು, ಬಸವರಾಜ ಕೊಡಗುಂಟಿ ಸರ್ ಪುಸ್ತಕಗಳನ್ನು ಜಾಸ್ತಿ ಓದಿ ಆ ಪ್ರಭಾವ ಅಂತಲ್ಲ ಮೇಡಮ್. ಬಟ್ ಅವ್ರಿಗೊಂದು ಅದನ್ನು ಈ ಭಾಷೆಯ ಕುರಿತು ಒಂದು ಫಿಲಾಸಫಿಕಲ್ ಆಗಿ ಕಟ್ಟುವಂಥ ಕ್ರಮಗಳು ಅವರು ಬೇರೆ ಇದಾವೆ. ಆದ್ರೆ ನಮ್ಮಲ್ಲಿ ಸಹಜವಾಗಿ ಆ ಭಾಷೆ ಜೊತೆ ಬದುಕ್ತಾ ಇದೆ ಜನ. ನಾನು ಆ ಥರದೊಂದು ಫಿಲಾಸಫಿ ಭಾಷೆಯ ಒಂದು ಪ್ರಜ್ಞೆ ಇರುತ್ತಲ್ಲ, ಅದು ಇರ್ತದೆ. ನಮ್ಮದೇ ಭಾಷೆಯಲ್ಲಿ ಬರೆದಾಗ ನಮ್ಗೆ ಹೆಚ್ಚಿನ ಇದು ಸಿಗುತ್ತೆ ಅಂಥದ್ದು ನನಗೆ ಇದರಿಂದ ಈ ಪದವಿಗಳು ಮತ್ತೆ ನನಗೆ ಬಹಳ ಗುರುತು ಸಿಗ್ತದೆ. ಅವೆಲ್ಲ ನನಗೆ ಬರೆಯುವಾಗ ಆ ಥರದ್ದು ಎಲ್ಲ ಇರಲಿಲ್ಲ. ನನಗೆ ನನ್ನೂರ ಭಾಷೆ ಒಳಗಡೆನೆ ಬರೆದ್ರೆ ನಾನು ಸತ್ಯವಾಗಿ ಬರಿತೀನಿ ಅಥವಾ ನಾನು ಎಲ್ಲರಿಗೆ ತಿಳಿಯುವಂಗ ಬರಿತೀನಿ, ಅದು ಬೇರೆ. ನನ್ನ ಒಳಗಿರುವ ನನ್ನ ಅನುಭವದ ಗೋದಾಮಿನಲ್ಲಿ ಬಿದ್ದಿರುವಂತ ಅಕ್ಷರಗಳು ಏನಿದಾವಲ್ಲ ಅವುಗಳನ್ನೇ ಹದ ಮಾಡಿ ಕೊಟ್ಟಿದ್ದೀನಿ ಅನ್ನೋ ತೃಪ್ತಿಗೋಸ್ಕರ ನಾನು ಬರ್ತೀನಿ. ಮತ್ತೆ ಅದು ಯಾರಿಗೂ ಮುಟ್ಟಿಸ್ಬೇಕು ಆ ಥರದ್ದೇನು ನನಗೆ ಒಳಗಡೆ ದೂರದೃಷ್ಟಿ ಅಂತ ಏನು ಇರಲಿಲ್ಲ. ಓಕೆ ಸರ್, ಈಗ ನಿಮ್ಮ ಮೊಡಚಿಗಳು ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಓದಿನ ಆಸಕ್ತಿ ಇತ್ತ ಸರ್? ಯಾರನ್ನ ಹೆಚ್ಚು ಓದ್ತಿದ್ರು? ಇಲ್ಲ ಮೇಡಮ್, ನಮ್ದು ಈ ಓದುವ ಪರಂಪರೆಯಿಂದ ನಾವು ಬಂದಿಲ್ಲ, ಕೇಳಿಸಿಕೊಳ್ಳುವ ಪರಂಪರೆ. ಯಾಕಂತಂದ್ರೆ ನಮ್ಮ ತತ್ವಪದದ ಕಡ್ಕೊಳ್ಳೋ ಮಡಿವಾಳಪ್ಪ ನಮ್ಗೆ ತುಂಬಾ 15 ಕಿಲೋಮೀಟರ್ ಅಷ್ಟೇ ನಮ್ಮ ಊರಿಗೆ ಅವರು. ಈಗ ನಮ್ಮೂರಲ್ಲಿ ಬೇಜಾನ್ ತತ್ವಪದ, ನಮ್ಮಪ್ಪ ಸಿಕ್ಕಾಪಟ್ಟೆ ತತ್ವಪದ ಆಡ್ತಾನೆ. ಈಗ ಆರ್ಟ್ ಆಗಿ ಸ್ಟಂಟ್ ಹಾಕೊಂಡು ಬಂದೀವಿ ಅಂದ್ರೂ ಬಿಡಲ್ಲ, ಯಾವುದೇ
ಒಂದು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ತತ್ವಪದ ಹಾಡ್ತೀನಿ. ಈ ಮಠದೊಳಗಡೆ 1989 ಮೇಡಮ್ ಡೇಟ್ ಆಫ್ ಬರ್ತು. ನನ್ನ ಹುಟ್ಟುಳೆ ಅಂತ ನಮ್ಮ ತಾಯಿ ಹೇಳ್ತಾರೆ, ನಿನ್ನ ಹುಟ್ಟುಳೆ ಅವರು ಮಠಕ್ಕೆ ಮುತ್ತೆ ಬಂದಿದ್ನಂತೆ. ಅವಾಗ ಬಂದವರು ನನಗೆ ಮಠದ ಜೊತೆ ಒಂದು ವಿಚಿತ್ರವಾದ ಒಂದು ಸಂಬಂಧ ಇತ್ತು. ಅವ್ರಿಗೆ ಕದ್ದು ಇದು ಹಾಲು ಕೊಡೋದು, ಮೊಸರು ಕೊಡೋದು ನಮ್ಮ ಮನೆಗೆ ಅವರೆಲ್ಲ ಕೊಡ್ತಿದ್ರು. ಆದ್ರೆ ಅದಕ್ಕೆ ವಿಶಿಷ್ಟವಾಗಿ ತುಪ್ಪ, ಹಾಲು, ನಮ್ಮ ಮನೆಗೆ ದನಗಳು, ಕುರಿಗಳು ಜಾಸ್ತಿ ಅಲ್ಲ, ಅದನ್ನೆಲ್ಲ ಒಯ್ದು ಮಠದ ಮುತ್ತೆ ಕೊಡ್ತಿದ್ರು. ಅವ್ರು ಅವಾಗ ಬೇರೆ ಬೇರೆ ಈಗ ಸಿದ್ದೇಶ್ವರರ ಅದು ಭರತೇಶ ವೈಭವ ಅವ್ರ ಬಳಿ ಪುಸ್ತಕ ಇತ್ತು, ವಚನಗಳು ಅವ್ರಿಗೆ ಬರ್ತಿದ್ವು. ಅವರೆಲ್ಲ ಹೇಳೋರು, ಸುಮ್ಮನೆ ಕೂತು ಕೇಳೋದು. ಮತ್ತು ನಮ್ಮ ತಂದೆಯವರು ತತ್ವಪದ ಹಾಡೋದು. ನಾನು ಕೂಡ ಸಾಕಷ್ಟು ತತ್ವಪದಗಳನ್ನು ಭಜನಿ ಒಳಗೆ ಹಾಡ್ತೀನಿ, ನಮ್ಮ ತಂದೆಯವರಿಂದ ಬಂದಿದ್ದು. ಹಾಗಾಗಿ ಆ ರೀತಿಯ ಒಂದು ಒಡನಾಟದಿಂದ ನಂತರ ನಾನು ಸಹಜವಾಗಿ ಡಿಗ್ರಿ ಒಳಗೆ ಆಪ್ಷನಲ್ ಕನ್ನಡ ತಗೊಂಡು ಮತ್ತೆ MA ಕನ್ನಡ ಮಾಡಿದ್ರಿಂದ ಆ ಓದು ನನಗೆ ಮತ್ತೆ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಹೊಸ ಓದಿಗೆ ತೆರ್ಕೊಂಡಾಗ ಹಂಗೆ ಬಂತು ಅಂತ ನಾನು ಹೇಳಬಹುದು. ನೀವು ಮೊದಲಿಗೆ ಬರವಣಿಗೆ ಆರಂಭಿಸಿದಾಗ ಒಂದು ಪ್ರಬಂಧ ಬರೆದ್ರಿ ಅಂತ ಹೇಳಿದ್ರಿ, ಅದು ಯಾವ್ದ್ರ ಬಗ್ಗೆ ಬರೆದ್ರಿ? ಬರವಣಿಗೆ ಹೇಗೆ ಆರಂಭ ಆಯ್ತು ಸರ್? ಬರವಣಿಗೆ ಮೇಡಮ್ ಏನಂತಂದ್ರೆ, ನನಗೆ ಫಸ್ಟ್ ಬರವಣಿಗೆ ಸ್ಟಾರ್ಟ್ ಮಾಡಿದ್ದೇನಂತಂದ್ರೆ, ಯಾವುದಾದ್ರೂ ಒಂದು ಪುಸ್ತಕ ಓದಿದಾಗ ನನಗೆ ಏನು ಅನ್ನಿಸ್ತದೆ ಅದನ್ನು ಬರೆಯೋದು ಮಾಡ್ತಿದ್ದೆ ನಾನು. ಸಾಕಷ್ಟು ಕಥೆಗಳನ್ನು ಓದಿದ್ದೀನಿ, ನಮ್ಮ ಹಿರಿಯ ತಲೆಮಾರಿನ ಒಂದು ಸಮಕಾಲೀನವರ ಕಥೆಗಳನ್ನು ಓದಿದ್ದೀನಿ. ಆ ಪುಸ್ತಕದ ಕುರಿತು ನನಗೆ ಯಾವುದೇ ವಿಮರ್ಶೆ ಮಾನದಂಡಗಳನ್ನು ಅನುಸರಿಸದೆ ನನಗೆ ಏನು ಅನ್ನಿಸ್ತದೆ ಆ ಪುಸ್ತಕಕ್ಕೂ ಬರೆದಾಗ ಅದನ್ನೇನು ಪರಿಚಯಾತ್ಮಕವಾಗಿ ಮಾಡ್ತೀನಿ ಅಂತ ನನಗೆ ಅನಿಸ್ತಿತ್ತು. ಆ ಥರದ ಒಂದು ಬರವಣಿಗೆಯನ್ನು ಮಾಡ್ತಿದ್ದೆ. ಒಂದೇನಾಯಿತು ಅಂದರೆ, ನಮ್ಮೂರ ಬಾಲ್ಯದಲ್ಲಿ ಒಬ್ಬ ಹೆಣ್ಮಗಳು ನಮ್ಮೂರಿಂದ ಪಕ್ಕದ ಊರಿಗೆ ಕೊಟ್ಟಿತ್ತು. ಆ ಮದುವೆಗೆ ನಾವು ಹೋಗಿದ್ದೆವು. ಬಟ್ ಆ ಹುಡುಗಿ ಏನೇ ಬೇರೆ ಅವರ ಸಂಸಾರದ ಏರುಪೇರುಗಳಲ್ಲಿ ಆ ಹುಡುಗಿ ಸೂಸೈಡ್ ಮಾಡಿಕೊಂಡು ಆಯಿತು. ನಮ್ಮ ಓಣಿಯಲ್ಲಿ ನಮ್ಮ ಹಿರಿಯರು ಇರ್ತಾರಲ್ಲ, ಆ ಸಾವಿಗೆ ಕಾರಣಗಳನ್ನು ಅವ್ರದ್ದೇ ನೆರೆಟಿವ್ ಒಳಗಡೆ ಹೇಳ್ತಾರೆ. ನಮ್ಮ ತಾಯಿಯವರು, ಪಕ್ಕದ ಮನೆಯವರು, ಅನೇಕ ಸಮುದಾಯಗಳ ಹಿಂದುಳಿದ ಸಮುದಾಯಗಳು ನಮ್ಮ ಓಣಿಯಲ್ಲಿ ಇದ್ದಾವೆ. ಅವರೆಲ್ಲ ನನಗೆ ತುಂಬ ಡಿಸ್ಟರ್ಬ್ ಮಾಡಿದ್ದದು. ನಾನು ಅದನ್ನೇ ಬರೆದು ಒಯ್ದು ನಮ್ಮ ಸರ್ ಅವರಿಗೆ ತೋರಿಸಿದ್ದೆ. ಇಲ್ಲ, ನಿನಗೆ ಶಕ್ತಿ ಇದೆ, ಆದರೆ ನೀನು ಓದ್ಕೋಬೇಕು ಮೊದಲು, ಅದ್ರದ್ದು ಫಾರ್ಮಾಲಿಟಿ ಏನಿದೆ ನೋಡ್ಕೋಬೇಕು ಅಂದಾಗ ನಾನು ಬೇರೆ ಬೇರೆ ಕಥೆಗಳನ್ನು, ಲಂಕೇಶರ ಕಥೆಗಳು, ಮತ್ತು ಚೆನ್ನಪ್ಪ ಕಟ್ಟಿಯವರು, ಕೇಶವ ಮಳಗಿ ಇತ್ತದ ಒಡ್ಡರಾಧನೆಯ ಒಂದು ಪರಂಪರೆಯೂ ಕೂಡ ನಮಗಿತ್ತು. ನಾವು ಆಪ್ಷನಲ್ ಕನ್ನಡ ಓದಿದ್ವಿ. ಅಲ್ಲಿಯ ಕಥನ ಕ್ರಮ, ನಮ್ಮ ತಾಯಿಯವರ ಜನಪದ ಕಥೆಗಳು, ಇವೆಲ್ಲ ನಮಗೆ ಸಿಕ್ಕಿರೋದ್ರಿಂದ ಅದರೊಳಗೆ ಕಥೆ ಆಗ್ತಾ ಹೋಗ್ಬಿಡ್ತಾವೆ, ಅದು ಬೇರೆ. ನನಗೊಂದು ಸ್ವಲ್ಪ ನೆಮ್ಮದಿ ಅಂತ. ಈಗ ಕೆಲವರು ಕಥೆನೇ ಅಲ್ಲ ಅಂತಂದವ್ರು ಇದ್ದಾರೆ, ಕತೆ ಆಗಲ್ಲ ಅಂತ ಅಂದವರು ಇನ್ನೂ ಹೆಚ್ಚು ಓದಬೇಕಂತ ಅಂದಿದ್ದಾರೆ. ಬಟ್ ನನಗೇನು ಅನಿಸ್ತದೆ, ನನಗೊಂದು ಮೊದಲ ಬರವಣಿಗೆ, ಇದರಲ್ಲಿ ನಾನೇನು ಪರಿಪೂರ್ಣ ಆಗಿದ್ದೀನಿ ಅಂತ ಮೊದಲ ಬರವಣಿಗೆ ಆಗಿರೋದ್ರಿಂದ ಸದ್ಯಕ್ಕೆ ಇದೊಂದು ಪುಸ್ತಕ ನಾನು ಮಾಡ್ಬೋದು ಅಂತ ನನ್ನ ಮನಸ್ಸಿಗೆ ತೃಪ್ತಿಯಾಗಿ ನಾನು ನಿಮ್ಮ ಕಥೆಗಳನ್ನ ಓದ್ತಾ ಆ ಕಥೆಗಳ ಬಗ್ಗೆ ಮಾತಾಡೋದು ಆಚೆಗೆ, ಎಲ್ಲೋ ಒಂದು ಕಡೆ ತುಂಬ ರೂಪಕಗಳು, ಕಾವ್ಯಾತ್ಮಕ ಸಾಲುಗಳು ಮತ್ತು ಫಿಲಾಸಫಿ ಕೂಡ ನೀವು ಹೇಳ್ದಂಗೆ ಮಧ್ಯೆ ಮಧ್ಯೆ ಬರ್ತಾ ಇರುತ್ತೆ. ಯಾವತ್ತಾದರೂ ನೀವು ಕವಿತೆ ಬರೆದಿದ್ದೀಯಾ? ಅಲ್ಲ, ಕವಿತೆ ಬರೆದಿದ್ದೀನಿ ಮೇಡಮ್ ನಾನು. ಬಟ್ ನನ್ನ ಕವಿತೆ 1, 2, 3, 4 ಕವಿತೆಗಳ ಬರ್ತಿದ್ದೀನಿ ಅಷ್ಟೇ. ನಿಮ್ಮ ಬುಕ್ ಬ್ರಹ್ಮದಲ್ಲೂ ಕೂಡ ಪ್ರಕಟ ಆಗಿದೆ. ಕವಿತೆಗಿಂತ ಹೆಚ್ಚು ಕವಿತೆಗೆ ಇನ್ನೊಂದು ವಿಶಿಷ್ಟವಾದ ಶಕ್ತಿ ಬರೋದು. ಯಾರೋ ವರ್ಡ್ಸ್ವರ್ತ್ ಯಾರೋ ಒಬ್ರು ಹೇಳ್ತಾರೆ, ನೆನಪಿಲ್ಲ, ಬೇರೆಯವ್ರ ಬಗ್ಗೆ ಏನಾದರೂ ಮಾತಾಡ್ಬೇಕಾದ್ರೆ ಮಾತಾಡೋನು ಕತೆ ಬರೀತಾನೆ, ತನ್ನ ಬಗ್ಗೆ ತಾನೇ ಮಾತಾಡೋನು ಕವಿತೆ ಬರೀತಾನೆ ಅಂತ ಒಂದೇನೋ ಮಾತಿದೆ. ಬಹುಶಃ ಅದು ಇರ್ಬೋದೇನೋ. ಇನ್ನೂ ಡೆಪ್ತ್ ಆಗಿ ನನಗೆ ಕವಿತೆ ಬರೆಯೋಕ್ಕಾಗಿಲ್ಲ. ನನಗೆ ಕತೆ ಅದನ್ನ ಅಲ್ಲಿಯ ಸೋರ್ಸನ್ನು ತೆಕ್ಕೊಂಡು ಕತೆ ಬರಿಬೋದು ಅಂತ ನನಗೆ ಅನಿಸಿದೆ. ಆದರೆ ನನಗೆ ಸ್ವಲ್ಪ ಸಂಭಾಷಣೆಯ ಈ ಕನ್ನಡದ ಬಹುತೇಕ ನಾಟಕಗಳನ್ನು ನಾನು ಓದಿದ್ದೀನಿ. ಲಂಕೇಶದ್ದು, H.S. ಶಿವಪ್ರಕಾಶ, ಬೇರೆ ಬೇರೆ ನಾಟಕಗಳನ್ನು ಓದಿದ್ದೀನಿ, ಒಡ್ಡರಾಧನೆ ಓದಿದ್ದೀನಿ. ಈ ರೀತಿಯ ಸಂಭಾಷಣೆಯ ಒಂದು ಸಾಹಿತ್ಯ ಪರಂಪರೆ ಏನಿದೆಯಲ್ಲ, ಅದು ನನಗೆ ಹೆಚ್ಚು ನನ್ನ ಆಳದೊಳಗಡೆ ಇಳಿದು
ಅದನ್ನೇ ಕಥೆಯನ್ನು ನಾನು ಮುಂದುವರಿಸಿದ್ದೀನಿ. ಕವಿತೆ ಬರೆಯಲ್ಲಿ ನಾನು ಸೋತಿದ್ದೀನಿ ಅಂತ ನನಗನ್ಸಿದೆ. ಅದೇ ಕಥೆಯಲ್ಲಿ ಕವಿತೆ ಸಾಲುಗಳು ಕಾಣಿಸ್ತಾ ಆಗ ಅಲ್ಲಲ್ಲಿ ಬರ್ತವೆ, ಬಟ್ ಒಂದೊಂದು ಲೈನ್ಗಳನ್ನು ಇಟ್ಕೊಂಡು ಕವಿತೆ ಮಾಡೋಕ್ಕಾಗಲ್ಲ. ಅವೇ ಸಾಲುಗಳನ್ನು ತಂದು ನಾನು ಕತೆ ಮಾಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಮತ್ತು ಇನ್ನೊಂದು ಇದಕ್ಕೆ ನನಗೆ ಮುಖ್ಯವಾಗಿ ಏನಂತಂದರೆ, ನಮ್ಮ ನೆಲದ ಒಂದು ಫಿಲಾಸಫಿಯನ್ನು ನನ್ನೊಳಗೆ ಅದು ಬಂದಿದೆ. ಆ ಪದ್ಯಗಳನ್ನು ಕೇಳೋದು, ಮತ್ತು ಈ ರಹಮತ್ ತರೀಕೆರೆಯವರ ಕರ್ನಾಟಕ ನಾಥ್ ಪಂಥ, ಶಾಕ್ತ ಪಂಥ, ಸಂಶೋಧನಾ ಗುರು ಪರಂಪರೆ, ಕರ್ನಾಟಕ ಗುರು ಪರಂಪರೆ, ರೀಸೆಂಟಾಗಿ ಸೂಫಿ ಪಂಥ, ಆ ಪುಸ್ತಕಗಳನ್ನು ನಾನು PhD ಮಾಡುವಾಗ ಓದಿದ್ದೀನಿ. ಮತ್ತು ಬೇರೆ ಬೇರೆಯವರ ಪುಸ್ತಕಗಳನ್ನು ಓದಿದ್ದೀನಿ. ಆ ಲೈನುಗಳು, ಆ ಸಾಲುಗಳು ನನಗೆ ತುಂಬ ಡಿಸ್ಟರ್ಬ್ ಮಾಡಿದ್ದು. ಅವನು ಕತೆಗೆ ಪೂರಕವಾಗಿ ತರುವ ಪ್ರಯತ್ನ ಮಾಡಿದ್ದೀನಿ. ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೋ ಗೊತ್ತಿಲ್ಲ. ಇದಕ್ಕೂ ಮೊದಲು ನಿಮ್ಮ PhD ಥೀಸಿಸ್ ಬಂದು ತತ್ವಪದಗಳ ಮೇಲೆ ನೀವು ಕಾವ್ಯ ಮೀಮಾಂಸೆ ಮಾಡಿದ್ದು, ಆ ವಿಷಯ ಯಾಕೆ ತಗೊಳ್ಬೇಕಂತ ಅನ್ನಿಸ್ತು ನಿಮಗೆ PhD? ಮೇಡಮ್, ನನಗೆ ಒಂದು ಏನು ಅಂತಂದರೆ, ನಾನು PhD ಎಂಟ್ರೆನ್ಸ್ ಎಕ್ಸಾಮ್ ಬರೆದೆ, ಎಂಟ್ರೆನ್ಸ್ ಪಾಸ್ ಆದೆ. ಪಾಸ್ ಆದಾಗ ಒಂದಷ್ಟು ತತ್ವಪದಗಳನ್ನು ತೆಗೆದುಕೊಂಡು ಹೋಗಿದ್ದೆ ನಾನು. ಅಂದರೆ ತತ್ವಪದನೇ ನನಗೆ ತುಂಬ ಅಟ್ಯಾಚ್ಮೆಂಟ್ ಇರುವುದರಿಂದ ಅಲ್ಲಿ ತೊಗೊಂಡು ಹೋದಾಗ ನಾನು ಸಂದರ್ಶನದಲ್ಲಿ ಸಕ್ಸಸ್ ಆದೆ. ನಂತರ ಒಂದು ಸ್ವಲ್ಪ ಕಾವ್ಯ ಮೀಮಾಂಸೆ ಕಡೆ ನನಗೆ ಹೆಚ್ಚು ಕನ್ನಡದೊಳಗಡೆ ಒಂದು ಕನ್ನಡಕ್ಕೆ ಬೇಕಾದಂಥ ಒಂದು ಕಾವ್ಯ ಮೀಮಾಂಸೆ ಅಂತ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ? ಅವರು ನಟರಾಜ್ ಬೂದಾಳ್ ಅವರು ಬರೆದಿದ್ದಾರೆ. ಬಟ್ ನನಗೆ ತತ್ವಪದಗಳನ್ನು ಬರೆಯುವಾಗ ನಾನು ಯಾವುದೇ ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು ಅನುಸರಿಸಿ ಬರೆದಿಲ್ಲ. ಅದು ಅಲ್ಲಿಯ ಅನುಭವನೇ ಒಂದು ಕಾವ್ಯ ಮೀಮಾಂಸೆ, ಅವರ ಬದುಕಿನ ಅನುಭವನೇ ಒಂದು ಕಾವ್ಯ ಮೀಮಾಂಸೆ. ಅವರು ಒಂದು ಗುರುವನ್ನು ಮುಟ್ಟಿ ಗುರು ಆಗಲಿಕ್ಕೆ ಹೋಗುವ ಒಂದು ಪ್ರೊಸೆಸ್ಸೇ ಅದು ಕಾವ್ಯ ಮೀಮಾಂಸೆ ಆಗ್ಬೋದಾ. ಮತ್ತು ಅದರೊಳಗಡೆ ಅನೇಕ ಪಂಥಗಳಿದ್ದಾವೆ. ಆ ಪಂಥದ ಪರಿಭಾಷೆಗಳು ಹೇಗೆ ಬಂದಿದ್ದಾವೆ ಅನ್ನೋದನ್ನು ನಾನು ಹುಡುಕುವ ಪ್ರಯತ್ನವನ್ನು ನನ್ನ ಥೀಸಿಸ್ ಒಳಗಡೆ ಮಾಡಿದ್ದೀನಿ. ಈಗ ಇಡೀ ನೆಲಕ್ಕೆ, ಕರ್ನಾಟಕ, ಉತ್ತರ ಕರ್ನಾಟಕ ನೆಲಕ್ಕೆ ತುಂಬ ದೊಡ್ಡ ಕಾವ್ಯ ಪರಂಪರೆ ಇದೆ. ಅದು ತತ್ವಪದ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಸಂಗೀತ, ಸಾಹಿತ್ಯ ಇರ್ಬೋದು, ಎಲ್ಲ ಥರ ಸಾಹಿತ್ಯದ ಗಂಧ ಗಾಳಿಯನ್ನು ಹೀರಿದು ಬೆಳೆದಿರೋ ನೆಲ ಅದು. ಅದರ ಒಡನಾಟ ನಿಮಗೆ ಹೇಗಿದೆ? ಅಲ್ಲಿನ ಲೇಖಕರು ಅಥವಾ ಅಲ್ಲಿ ಲೇಖಕರು, ಈಗ ಅದೇ ಹೇಳಿದ್ನಲ್ಲ ಮೇಡಮ್, ಈ ಮಠ ಪರಂಪರೆಯಿಂದ ಬಂದ ಹಿರಿಯರು ಈಗೆಲ್ಲ ಇಲ್ಲ, ಅವರೆಲ್ಲ ತೀರ್ಕೊಂಡು ಬಿಟ್ಟಿದ್ದಾರೆ. ಅಂಥವ್ರ ಜೊತೆ ಒಡನಾಟ ಇತ್ತು ನಮ್ದು. ಮುಖ್ಯವಾಗಿ ಈ ಭಜನಿ ಪದ ಆಡ್ತಾರಲ್ಲ ಮೇಡಮ್, ಆ ಭಜನಿ ಪದ ಆಡೋರ ಜೊತೆ ಒಂದು ಭಾಳ ಅಭಿನಾಭಾವ ಸಂಬಂಧ ನನಗೆ. ನಾ ಎಲ್ಲಾದರೂ ಹೋದರೆ ಅವ್ರಿಗೆ ಒಂದು 50-100 ರೂಪಾಯಿ ಕೊಟ್ಟು ಅವ್ರ ಪದ ಆಡೋದನ್ನು ಕೇಳ್ಕೊತ ಕೂಡ್ತೀನಿ ನಾನು. ಅನೇಕ ಜಾತ್ರೆಗಳು, ಅಬ್ಬೆ ತುಮಕೂರು ಒಂದು ಜಾತ್ರೆ ಆಗ್ತದೆ, ವಿಚಿತ್ರವಾದ ಜಾತ್ರೆ. ಸುಮ್ಮನೆ ನಿಮಗೆ ಅಲ್ಲಿದೊಂದು ಘಟನೆ, ಅಲ್ಲಿಗೆ ಹೋದಾಗ ಅವ್ರಿಗೆಲ್ಲ ಅವರು ಆ ಭಂಗಿಸಿ ಎತ್ತ ಸುತ್ತ ಕೂತಿದ್ರು. ಒಬ್ಬನ ಯಾರ ಬಿಳಿ ಬಟ್ಟೆ ಉಟ್ಕೊಂಡವನು ಬಂದು ವಿಪರೀತ ಕುಡಿದು ಬಂದು ಒದರಾಡ್ತಾ ಇದ್ದ. ಅಲ್ಲಿದ್ದವನು ಒಬ್ಬನು ಸ್ವಾಮಿ, ಅಂದರೆ ಆ ತತ್ವಪದ ಆಡುವಂಥ ಒಬ್ಬ ಸ್ವಾಮಿ ಬಂದು, ಏಯ್ ನನ್ನ ಮಗನೇ, ನಿನಗೆ ನಶೆ ವಶೆ ಆಗಿಲ್ಲ ನಿನಗೆ ಅಂತ ಹೇಳಿ, ನಶೆ ವಶೆ ಮಾಡ್ಕೊಂಡವನು ಒದರಾಡೋದಿಲ್ಲ, ನೀನು ನಡಿ ಇಲ್ಲಿ ನಿಂದಿರಬೇಡ ಅಂತ. ಅಂದರೆ ನಶೆವನ್ನು ವಶೆ ಮಾಡಿಕೊಳ್ಳುವ ಕ್ರಮ ಯಾವುದು? ಸಾಹಿತ್ಯ ಏನಾದರೂ ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದೇನಾ? ಅಂದರೆ ಆ ತತ್ವಪದದ ಒಳಗಡೆ ನಶೆಯನ್ನು ವಶೆ ಮಾಡ್ಕೊಳ್ಳೋದು, ಯಾವುದೇ ನಶೆ ಆಗಿರ್ಬೋದು, ಅದು ಸಾರಾಯಿ ಅಂತ ಅಷ್ಟೇ ಅಲ್ಲ, ಒಂದು ಅಧ್ಯಾತ್ಮವನ್ನು ವಶೆ ಮಾಡಿಕೊಳ್ಳುವ. ಈ ಬೋಧಲೆಯರ ಒಂದು ಸದಾ ಕುಡಿದಿರು ಅನ್ನುವಂಥ ಕವಿ, ಏನನ್ನಾದ್ರೂ ಕುಡಿ, ವೈನ್ ಕಾವ್ಯ ರುಜುತ್ವ, ಆ ಥರದ್ದು ಒಂದು ಅಲ್ಲಿ ಆ ಫಿಲಾಸಫಿ ಇದೆ ಅಲ್ಲಿ. ಮತ್ತೆ ರಾಂಪುರ್ ಬಕ್ಕಪ್ಪಯಿಂದ ಒಂದು ಜಾತ್ರೆ ಆಗ್ತದೆ, ಕಡ್ಕೋಳು ಮಡಿಯೊಳಪ್ಪಂದು ಒಂದು ಜಾತ್ರೆ ಆಗ್ತದೆ. ಈ ಜಾತ್ರೆಗಳಿಗೆ ನಾನು ಯಾವ ಜಾತ್ರೆನೂ ಕೂಡ ತಪ್ಪಿಸೋದಿಲ್ಲ. ಅಂದರೆ ಅಲ್ಲಿ ತತ್ವಪದಗಳನ್ನು ಹಾಡ್ತಾರೆ, ಭಂಗಿ ಸೇರ್ತಾರೆ, ಅವ್ರು ಏನೇನೋ ಮಾಡ್ತಿರ್ತಾರೆ. ಅಲ್ಲಿ ನಾವು ಯೂನಿವರ್ಸಿಟಿನಿಂದ ಬಂದಿದ್ದೀವಿ, ನಾನು ದೊಡ್ಡ ಎಲ್ಲ ಓದಿದ್ದೀನಿ, ಅವೆಲ್ಲ ನಡೆಯಲ್ಲ. ಸುಮ್ಮನೆ ಕೂತು ಅವ್ರಿಗೆ ಒಂದು 50-100 ರೂಪಾಯಿ ಕೊಟ್ಟು ಸುಮ್ಮನೆ ಕೂಡಬೇಕು. ಒಂದೊಂದು ಪದನೇ ಅವರು ಒಂದೊಂದು ತಾಸು ಜಗ್ಗಾಡ್ತಾರೆ, ಹೌದು ಅಲ್ಲ ಅನ್ನುವಂಥದ್ದು. ಅದು ನನಗೆ ಭಾಳ ಕಾಡಿರುವಂಥದ್ದು. ನನ್ನ ಕತೆ ಒಳಗಡೆ ನನ್ನ ಗೊತ್ತಿದ್ದೋ ಗೊತ್ತಿಲ್ಲದೋ ಅದು ಅಲ್ಲೆಲ್ಲಿ ಆ ಸಾಲುಗಳನ್ನು ಅದ್ರ ಕತೆಗೆ ಪೂರಕವಾಗಿ ಬಂದಿದ್ದಾವೆ.
ಈಗ ನಿಮ್ಮ ಮೊದಲನೇ ಕತೆ ತಲೆದಿಂಬು ಓದ್ಬೇಕಾದ್ರೆ ನನಗೆ ಭಾಷೆ ಸ್ವಲ್ಪ ಕಷ್ಟ ಆಯ್ತು, ನನ್ನ ಮಿತಿ ಅದು. ಓದ್ತಾ ಎಲ್ಲ ಒಂದ್ ಕಡೆ ಒಂದು ದಿಂಬು ಇಡೀ ಒಂದು ಕುಟುಂಬದ ಚರಿತ್ರೆ ಹೇಳ್ತಾ ತನ್ನ ಚರಿತ್ರೆ ಕೂಡ ಹೇಳ್ತಾ ಹೋಗುತ್ತೆ. ಯಾಕೆ ಇಲ್ಲಿ ಮೆಟಾಫರ್ ಆಗಿ ನೀವು ದಿಂಬು ಬಳಸಿದ್ದು? ಈ ಕತೆ ಎಲ್ಲಿ ಹುಟ್ಟಿದ್ದು? ಇಲ್ಲ ಮೇಡಮ್, ನನಗೆ ಎಲ್ಲಿ ಹುಟ್ಟಿದ್ದು ಅಂತಂದ್ರೆ, ಈಗ ನಮ್ಮ ಅಣ್ಣರು ಡಿವೈಡ್ ಆದ ನಂತರ ನಮ್ಮ ಅಣ್ಣ ಹಾಸನಕ್ಕೆ ಹೋಗಿದ್ದ. ಏನ್ ಮಾಡ್ತಾರೆ ಅಂತಂದ್ರೆ, ಬೇಸಿಗೆಯಲ್ಲಿ ಹಾಸನಕ್ಕೆ ಹೋಗೋದು, ಬೇಸಿಗೆಯಿಂದ ಬೇರೆ ಕಡೆ ದುಡಿಲಕ್ಕೆ ಹೋಗೋದು, ಮತ್ತೆ ಬರೋದು, ಹಿಂಗೆಲ್ಲ ಇರ್ತದೆ. ನಮ್ಮ ಅಣ್ಣರ ಮನೆಯಲ್ಲಿ ಹಾವು ಬಂದಿತ್ತು ಒಂದು. ನಿಮ್ ಕಡೆ ಅತ್ತಿಗೆ ಅಂತೀರಿ ನಾವು, ಆ ವೈನಿ ಅಕ್ಕ ಹಿಂಗೆಲ್ಲ ಕರಿತೀವಿ. ಆ ಹಾವು ಬಂದಾಗ ನಮ್ಮ ವೈನಿಯವರು ನಮ್ಮ ಮನೆಗೆ ಬಂದಿದ್ರು. ಹಾವು ಬಂದಿದ್ರು, ಅದು ಸಿಗಲಿಲ್ಲ. ಅದು ನಮ್ಮದೊಂದು ಅಟ್ಟ ಇದೆ, 5 ಅಂಕಣ ಅಟ್ಟ, ಅದರೊಳಗಡೆನೆ ಮಲ್ಕೊಂಡಿದ್ರು. ಈಗ ಅವ್ರು ಬಂದಿದ್ದಾರೆ ನಮ್ಮನಿಗೆ ಅಂತೇಳಿ ನನ್ನ ತಲೆದಿಂಬನ್ನ ಅವ್ರಿಗೆ ಕೊಟ್ಟಿದ್ದೆ. ಅವರು ಈಗ ನಮ್ಮ ರೇಷನ್ ಅಕ್ಕಿ ಇರ್ತಾವಲ್ಲ, ಅಕ್ಕಿ ನಾನು ಅದನ್ನೇ ತಲೆದಿಂಬು ಮಾಡ್ಕೊಂಡು ಮಲ್ಕೊಂಡಿದ್ದೆ. ಅದ್ರೊಳಗೆ ನಮ್ಮ ಕಡೆ ಬಾಲುಳು ಅಂತ ಆಗ್ತವೆ, ಬುರುಬುರಿ ಅಂತ ಆಗ್ತವೆ. ಅವೇನ್ ಮಾಡ್ತಾವ ಅಂದ್ರೆ ಒಳಗಡೆ ತಮ್ಮ ಜರ್ನಿಯನ್ನ ಮಾಡ್ತವೆ. ಅದ್ರ ಕುರು 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 ಅನ್ನೋ ಸಪ್ಪಳಕ್ಕೆ ನನಗೆ ಇಡೀ ಬೆಳತನ ನಿದ್ದಿನೇ ಹತ್ಲಿಲ್ಲ. ಆವಾಗ ಕೂತು ಒಂದು ತಲೆದಿಂಬು ಅಂತ ಒಂದು ಕತೆ ಸ್ಟಾರ್ಟ್ ಮಾಡಿದೆ. ಈ ಮನುಷ್ಯರು ಮಾತಾಡೋದೇನು ಅದೇನ್ ಮಹಾ ಅಂತ ಅನಿಸ್ಲಿಲ್ಲ ನನಗೆ. ಒಂದು ಫೀಲಿಂಗ್ಸ್ ಅನ್ನ ಹೊಡೆದೆ. ಅದು ಏನಾಯ್ತು ಅಂದ್ರೆ, ಒಂದು ಬಿಜಾಪುರದಲ್ಲಿ ಒಂದು ಬಟ್ಟೆ ಸಂತಿಗೆ ಹೋಗಿದ್ರು, ಮದುವೆ ಯಾರು, ಅಲ್ಲಿ ಸ್ವಲ್ಪ ಜಗಳ ಆಡ್ತಾ ಇದ್ರು ಅವರು. ಅದು ಅಂದ್ರೆ ಎಲ್ಲ ಮಂಚ ಗಾದಿ ಈ ತರದೆಲ್ಲ ಖರೀದಿ ಮಾಡುವಾಗ ಆ ತಲೆದಿಂಬುಗಳನ್ನ ಆ ತಲೆದಿಂಬು ತಗೋಣ, ಇದು ತಗೋಣ, ಇದು ದೊಡ್ಡದಾಗ್ತದೆ, ಇಲ್ಲ ಒಂದು ದೊಡ್ಡದಿರ್ಬೇಕು ಒಂದು ಸ್ವಲ್ಪ, ಹಿಂಗೆ ಚರ್ಚೆ ಇತ್ತು. ಅದು ಸಡನ್ಲಿ ನನಗೆ ಅಲ್ಲಿ ಹೊಳಿತು. ಯಾಕೆ ಅವು ತಲೆದಿಂಬುಗಳು ಪರಸ್ಪರ ಅವನು ಪ್ರೇಮಿಗಳು ಆಗ್ಬಹುದಲ್ಲ ಅಂತ ನನಗೆ ಹಂಗೆ ಅನಿಸಿತ್ತು. ನಮ್ಮ ಕಡೆ ಅದನ್ನ ಅಲ್ಲಿ ತಂದಿದ್ದೀನಿ. ನಮ್ಮ ಕಡೆ ಸತ್ತಾಗ ಗೂಟಕ್ಕೆ ಬಡಿತಾರೆ. ಗೂಟಕ್ಕೆ ಬಡಿಯುವಾಗ ಕೆಳಗಡೆ ಏನಾದ್ರೂ ಒಂದು ಇಡ್ತಾರೆ, ಆ ಏನ ಐಟಿ ಕಾಣ್ಲಿ ಅಂತ, ನೋಡೋರಿಗೆ ಕಾಣ್ಲಿ ಅಂತ ಅದು ಐಟಾಗಿ ಇಡ್ತಾರೆ. ಅದು ಒಂದು ತಲೆದಿಂಬು. ನಿಮ್ ಕತೆ ಓದಿದ್ರೆ ಒಂದು ತಲೆದಿಂಬು ಸತೆ ಒಂದು ಹೋದ್ರೆ ಇನ್ನೊಂದು ತಲೆದಿಂಬು, ಅಲ್ಲಿ ಫೀಮೇಲ್ ತಲೆದಿಂಬು ಇದೆ. ಇಡೀ ಕತೆ ಹೇಳೋದು ಫೀಮೇಲ್. ಅವಳು ತನ್ನ ಅನುಭವ ಮಿಸ್ ಮಾಡ್ಕೊಳ್ತಾ ಹೇಳ್ತಾಳೆ, ಅವಳು ಅದೆಲ್ಲ ಹೇಳ್ತಾಳೆ. ಕೊನೆಗೆ ಅಲ್ಲಿ ಸಹಜವಾಗಿ ಅಂದ್ರೆ ನಮ್ಮ ಊರು, ನಮ್ಮ ಮನಿ ಅಲ್ಲಿ ನನ್ನ ಕಲ್ಪನೆ ಒಳಗಡೆ ಬರುತ್ತೆ. ನಮ್ಮ ಮನೇನೆ ಯಾರೋ ಇಬ್ರು, ನಮ್ಮ ಮನೇನು ಯಾರೋ ತಲೆದಿಂಬು, 2 ಕ್ಯಾರೆಕ್ಟರ್. ಅಲ್ಲಿ ನಮ್ಮ ಊರ್ ಮುಂದೆ ಒಂದು ಹೊಲ ಇದೆ ಮೇಡಮ್. ಆ ಭೂಮಿ ಹೆಂಗಿದೆ ಅಂತಂದ್ರೆ, ಇಡೀ ಊರು ಕೇರಿ ತಾಂಡ ಎಲ್ಲ ಬಳಸಿ ಬಚ್ಚಲದ ನೀರು, ಮಳೆ ಬಂದ ನೀರು ಎಲ್ಲನೂ ಅಲ್ಲಿಗೆ ಬರ್ತದೆ. ಆಯ್ತು, ನಮ್ಮ ಮನೆ ಗುರುಗಳಿಗೆ ಸಮಾಧಿಯು ಕೂಡ ಅಲ್ಲೇ ಇದೆ. ಅಂದ್ರೆ ನಮ್ಮ ಅಯ್ಯನವರು ಅಂತೀರಲ್ಲ ನೀವು, ನಮ್ಮ ಕಡೆ ಜಂಗಮರು ಅಂತ ಕರಿತೀವಿ, ಹಿರೇಮಠ ಸ್ವಾಮಿಗಳು ಅಂತ. ಅವರ ಸಮಾಧಿನೂ ಕೂಡ ಅಲ್ಲೇ, ನಮ್ಮ ಹಿರಿಯರ ಸಮಾಧಿಗಳು ಕೂಡ ಅಲ್ಲೇ. ಅದು ಒಂದು ನನ್ನ ಒಳಗಡೆ ಕಲ್ಪನೆ. ಮತ್ತೆ ನಮ್ಮ ಪಕ್ಕದಲ್ಲಿ ಕ್ಷೌರಿಕ ಸಮುದಾಯದವರು ಅವ್ರೇನ್ ಕಟ್ಟಿಂಗ್ ಎಲ್ಲ ಮಾಡಿದ್ದು ಕೂದಲಗಳು ಅವೆಲ್ಲ ಅಲ್ಲೇ ಹೋಗಿದ್ದಾರೆ. ಅಂದ್ರೆ ಆ ಕಡೆ ಹೋಗಿ ಚೆಲ್ಲೋದು. ಅಲ್ಲಿ ಆ ಥರದ್ದು ಅದು ನನಗೆ ಅಲ್ಲೇ ಬಂದಿದೆ. ಅಲ್ಲೇನೆ ಒಂದು ಲಂಡೇನಳ್ಳ ಅಂತ ಮಡಿಯೊಳಪ್ಪ ಬಳಸ್ತಾನೆ. ಲಂಡೇನಳ್ಳ ಹೋಗಿ ನದಿಯ ಕೂಡಿದ ಮೇಲೆ ನೈವೇದ್ಯ ಹೆಂಗಾದ ವೇಳಣ್ಣ. ಆ ಲಂಡೇನಳ್ಳ ಅಂತಂದ್ರೆ ನಮ್ಮ ಕಡೆ ಹೇಲಿಕರಿ ನೀರು ಅಂತ ಕರಿತೀವಿ. ಆ ಥರದ್ದು ಅಲ್ಲಿ ಕಥೆ ಬರ್ತದೆ. ಎಲ್ಲೋ ಒಂದ್ ಕಡೆ ಎಲ್ಲಾ ಕಥೆಗಳು ಮಾತಾಡ್ಬೇಕಾದ್ರೆ, ಈಗ ದೇವನೂರು ಕುಸುಮ ಬಾಲೆಯಲ್ಲಿ ಒಂದು ಮಂಚ ಅಥವಾ ಜೋತಮ್ಮಗಳು ಮಾತಾಡೋ ತರ ಆ ಸಂವಾದ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಅನ್ಸುತ್ತೆ. ಮತ್ತೆ ನೀವು ಕಥೆಯಲ್ಲಿ ಒಂದು ಸಾಲನ್ನು ಹೇಳ್ತೀರಾ, ಮನುಷ್ಯರಿಲ್ದಿರೋ ಜಾಗಕ್ಕೆ ಬೇರೆ ಮಾತಾಡೋದು. ನಿಮ್ಮ ಮೊಡಚಿಗಳು ಕತೆ ತಗೊಂಡ್ರೆ ಕೂಡ ಅಲ್ಲಿ ಕೂಡ ಕುಂಕುಮ ಇರ್ಬೋದು, ವಿಭೂತಿ ಇರ್ಬೋದು, ಅವು ವಿಭಿನ್ನವಾಗಿ ಅವು ಮಾತ್ರ ಮಾತಾಡ್ತವೆ. ಮನುಷ್ಯರು ಮಾತು ಕಡಿಮೆ ಅಲ್ಲಿ. ಯಾಕೆ ಆ ಮನುಷ್ಯರು ನೀವು ಕಡಿಮೆ ಮಾತಾಡಿಸ್ತೀರಾ? ಇಲ್ಲ, ಈಗ ನಾವು ಏನಾಗ್ತದೆ ಮೇಡಮ್ ಅಂದ್ರೆ, ನನಗೆ ಈ ಮನುಷ್ಯರು ಮಾತಾಡಿದ್ದು ನನಗೆ ಅಷ್ಟು ಎಫೆಕ್ಟಿವ್ ಅನ್ಸಲ್ಲ. ನಾನು ಎಷ್ಟೋ ಸಲ ನಾನು ಸುಮಾರು ಸಲ ಕುರಿಗಳನ್ನ ಕಾಯ್ದಿದ್ದೀನಿ. ನಮ್ಮ ಮನೆಯಲ್ಲಿ ಕುರಿಗಳಿದ್ದು. ಇವತ್ತೂ ಕೂಡ ನಿಮ್ ಬೆಂಗಳೂರಿಗೆ ಬರಬೇಕಾದ್ರೆ ನಾನು ಎತ್ತುಗಳಿಗೆಲ್ಲ ಸಂರಕ್ಷಣೆ ಮಾಡಿ ಏನು ಮಾಡಿ ಬಂದಿದ್ದೀನಿ. ಅವ್ರ ಜೊತೆ ಒಡನಾಟ ಜಾಸ್ತಿ ನನಗೆ. ಅವು ನನ್ ಕೂಡ ಮಾತಾಡಿದಂಗೆ ಅನಿಸ್ತದೆ. ನನಗೆ ಮೇವು ತಂದಾಕು,
ನನಗೆ ನೀರು ಕುಡಿಸು, ಅಥವಾ ನನ್ನ ಹಾಲು ಹಿಂಡ್ಕೋ, ಈ ಥರದ್ದು ಏನೋ ಒಂದು ಅವು ತಮ್ಮ ನನಗೆ ಅದು ಕಲ್ಪನೆ ಆಗ್ತಾ ಇರ್ತದೆ. ಹಂಗಾಗಿ ಈ ಮನುಷ್ಯರು ಹೆಚ್ಚು ಚರ್ಚೆ ಮಾಡೋದು ನನಗೆ ಇಷ್ಟ ಅನ್ಸಲ್ಲ. ಅಲ್ಲಿ ದೇವರುಗಳು ಕೂಡ ಮಾತಾಡ್ತವೆ ಕತೆ ಒಳಗಡೆ. ನನ್ನ ಕಥೆಯಲ್ಲಿ ದೇವರುಗಳು ಕೂಡ ಅಂದ್ರೆ ಇವ್ರೂ ಮನುಷ್ಯರ, ಅವ್ರಿಗೂ ಮನುಷ್ಯತ್ವ ಇದೆ, ಅವಕ್ಕೂ ತಮ್ಮ ಬಯಕೆಗಳಿದೆ, ಸಣ್ಣ ಪುಟ್ಟ ಆಸೆಗಳಿದೆ, ಬರೀ ಮನುಷ್ಯರಿಗೆ ಇರೋದಿಲ್ಲ, ಅವುಗಳಿಗೂ ಇರ್ತದೆ. ಅವ್ರ ಮೂಲಕ ಮನುಷ್ಯರ ಗುಣಗಳನ್ನು ಕೂಡ ಹೇಳ್ಬೋದೇನೋ ಅಂತ ನನಗೆ ಮುಂಚಿತವಾಗಿ ತಯಾರಿಯಾಗಿ ಬರೆದ ಕಥೆಗಳಲ್ಲ. ಅಲ್ಲ, ಎಲ್ಲೋ ಒಂದ್ ಕಡೆ ಒಡನಾಟ, ನೀವು ತತ್ವಪದ ಮತ್ತೆ ಅಲ್ಲಿ ತತ್ವಪದ ಅಂದ್ರೆ ಆಧ್ಯಾತ್ಮದ ಬೇರೆದ್ದೇ ಇದಿರುತ್ತೆ, ಆ ನಶೆ ಅದರೊಳಗೆ. ಮನುಷ್ಯರು ಒಡನಾಟಕ್ಕಿಂತ ಇದೆಲ್ಲ ಸೇಫ್ ಅಂತಾನು ಅನ್ಸ್ಬಿಡುತ್ತೆ. ಇಲ್ಲ ಮೇಡಮ್, ಈ ಮನುಷ್ಯರು ಏನಾಗಿದೆ ಅಂತಂದ್ರೆ ಅಪನಂಬಿಕೆಗಳು ಮತ್ತು ಸ್ವಯಂ ಪ್ರಶಂಸೆ, ಭಿನ್ನ ಆರೋಪ. ಹೌದು, ಎಲ್ಲಿ ಹೋದ್ರೂ ನಾನೇ ನನ್ನನ್ನು ಒಳಗೊಂಡೇ ಈ ಮಾತನ್ನ ಹೇಳ್ತಾ ಇದ್ದೀನಿ. ಹಿಂಗಾಗಿ ನನಗೆ ಸ್ವಲ್ಪ ನನ್ನ ಸಮಕಾಲೀನ ಗೆಳೆಯರ ಸ್ವಲ್ಪ ಒಡನಾಟ ಕಡಿಮೆ. ನಾನು ವಯಸ್ಸಾದವ್ರ ಜೊತೆ ಕೂಡ್ತೀನಿ ಅಲ್ಲಿ. ಅವ್ರು ಏನ್ ಹೇಳ್ತಾರೆ ಸುಮ್ ಕೇಳೋದು. ಅವ್ರು ಬೈತಾರೆ, ಏನೋ ಬೈತಿರ್ತಾರೆ, ಸುಮ್ ಬಯಸ್ಕೊಂಡು ಸುಮ್ ಕುಂದ್ರೋದು. ಆ ಬೇಗುಳದಲ್ಲಿ ಒಂದು ಫಿಲಾಸಫಿ ಇರ್ತದೆ. ಅವ್ರು ಬೈತಾರೆ, ಏನೋ ಬೈತಾರೆ. ಈಗ ಅದರೊಳಗೆ ಒಂದು ಪದ ಇದೆ, ಅದು ನನ್ನ ಈಗ ಅಲ್ಲಿ ಕತೆ ಒಳಗಿದೆ. ಈ ಥರದ್ದು ಪದಗಳನ್ನು ಬೈತಾರೆ ಅವರು. ಅವು ಹಿಂದೆ ಒಂದು ಫಿಲಾಸಫಿ ಇರ್ತದೆ. ಅದನ್ನು ನಾನು ಅಬ್ಸರ್ವ್ ಮಾಡುವ, ಕ್ಯಾಚ್ ಮಾಡುವಂಥದ್ದು ಹೆಚ್ಚು ನಾನು ಮಾಡಿದ್ದೀನಿ. ನನಗೆ ಹೆಚ್ಚು ಓದಿನಕ್ಕಿಂತ ಹೆಚ್ಚು ಈ ಕೇಳುವ ಅದರಿಂದ ನಾನು ಒಂದು ಫಿಲಾಸಫಿಯನ್ನು ಕಟ್ಟಿಕೊಂಡು ಬರೆದಿರುವಂಥ ಕಥೆಗಳು. ನಿಮ್ಮ ಗಾಯದ ಬೆನ್ನು ಕತೆ ಓದ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಕಾಳಪ್ಪ ಅವನ ಹೆಂಡತಿ ಬಗ್ಗೆ, ಅವನಿಗೆ ಬರೋ ಗುಮಾನಿ, ಅವಳ ಅನುಭವಿಸೋ ದೈಹಿಕ ಕಷ್ಟಗಳು, ಈ ಕತೆ ಹೊಳೆದಿದೆ ಅಲ್ಲಿ ನಿಮ್ಗೆ? ಅದೇ ಮೇಡಮ್, ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ನಮ್ಮೂರ ಹೆಣ್ಮಗಳು ಇಲ್ಲಿ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಆ ಹುಡುಗಿ ನಮ್ಮೂರಿಗೆ ಬಂದು ಅವರು ಅಲ್ಲಿ ಒಂದು ನಮ್ಗೆ ನೆರೆಟಿವ್ ಕಟ್ಟಿದ್ರು. ನಮ್ಮ ಅಂದ್ರೆ ಗಂಡ ಅವ್ರು ನಮ್ಮಲ್ಲಿ ಬಹಿರ್ದೇಶಕ್ಕೆ ಹೊರಗಡೆನೆ ಹೋಗ್ತಾರೆ, ಬಯಲಿ ಕಡೆ. ಅವಳು ಹೋದಾಗ ಇವನು ಆಟೋ ತೋರ್ಕೊಂಡು ಬಂದು ಮನೆಯಲ್ಲಿ ನೋಡಿದ್ರೆ ಅವಳಿಲ್ಲ. ಅಂದ್ರೆ ಅವಳು ಬಯಲಿಗೆ ಹೋಗಿದ್ದಾಳೆ, ಇವನು ಹೋಗಿದ್ದಾನೆ. ಎದುರುಗಡೆ ಇನ್ನೊಬ್ಬನು ಬಂದಿದ್ದಾನಂತೆ. ಅದು ನಮ್ಮ ಊರಲ್ಲಿ ಮಾತಾಡಿದ್ದೆ. ಅವನ ಅನುಮಾನ ಬಂದು ಅವಳನ್ನ ಕರ್ಕೊಂಡು ಕಲಬುರಗಿ ಶಾಣಬಸಪ್ಪನ ಆಣಿ ಮಾಡುವಂತೆ ಆಣಿ ಮಾಡಿಸ್ಕೊಂಡು ನಮ್ಮೂರಿಗೆ ಬಂದು ಅವ್ರ ತಂದೆ ತಾಯಿ ಸೌದತ್ತಿಗೆ ಹೋಗಿದ್ರು. ಅವ್ರ ಊರಿಗೆ ಸಹ ಮಾಡಿ ರಾತ್ರಿ ವಿಷ ಕುಡಿದು ಸತ್ಳು ಅನ್ನುವ ಒಂದು ನೆರೆಟಿವ್ ನಮ್ಮ ಓಣಿಯಲ್ಲಿತ್ತು. ಇದು ತುಂಬಾ ಡಿಸ್ಟರ್ಬ್ ಮಾಡಿತ್ತು ನನಗೆ. ಯಾಕಂದ್ರೆ ಆ ಹುಡುಗಿ ಮದುವೆಯಲ್ಲಿ ಆಯರಿ ಪಟ್ಟಿ ಬರೆದವ್ ನಾನೇ. ನಮ್ಕಿನ್ನ ಸಣ್ಣ ಹುಡುಗಿ ಅದು. ಎಲ್ಲೋ ಒಂದ್ ಕಡೆ ತುಂಬಾ ಸತಿ ಕಥೆಯಲ್ಲಿ ಸಾಯಿ ಹೊಡೆದಿಲ್ಲ ನಾನು, ಕಥೆಯಲ್ಲಿ ನಾನು ಸಾಯಿ ಹೊಡೆದಿಲ್ಲ. ನನ್ಗೇನ್ ಅನ್ಸುತ್ತೆ, ಈ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಉತ್ತರ ಕರ್ನಾಟಕ ರಗಡ್ ಮಂದಿ ಈ ತರ ಬಳಸ್ತೀವಿ ಅಂತ ಮಾತಾಡ್ಬೇಕಾದ್ರೆ ಪದೇ ಪದೇ ನಾವು ಹೇಳೋಕ್ಕಾಗಲ್ಲ. ಬಟ್ ಮಾತಾಡ್ಬೇಕಾದ್ರೆ ಅಷ್ಟೆಲ್ಲ ತತ್ವಪದ, ಅಷ್ಟೆಲ್ಲ ಆಧ್ಯಾತ್ಮ, ಅಷ್ಟೆಲ್ಲ ಓದಿನ ಅರಿವಿರೋ ನೆಲದಲ್ಲಿ ಕೂಡ ಭಾಷೆಯಲ್ಲಿ ತುಂಬಾ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡೋ, ಲಿಂಗ ಸಮಾನತೆ ಮತ್ತೆ ಹೆಣ್ಣು ಹಿಂಗೆ ಇರ್ಬೇಕು ಅನ್ನೋ ತರ, ಲಿಂಗತ್ವದ ತುಂಬಾ ಸೆನ್ಸಿಟಿವಿಟಿ ಇಲ್ಲ ಅನ್ಸೋ ತರನೇ ಮಾತಾಡ್ತಿರ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ ಮೇಡಮ್, ಅದು ಒಂದು ಯಾವ ಆ ಪರಂಪರೆ ಎಲ್ಲಿಂದ ಅದು ಹುಟ್ಟುಕೊಂಡದು ಅದ್ರ ಚರ್ಚೆಗೆ ಹೋಗಲ್ಲ ನಾನು. ಈಗ ನೋಡಿ, ಈಗ ಗಂಡ ಪಂಡಿತರಾಯ ರಂಡಿ ಮಾಡಿದರೇನ ಬಂಡ ಹೇಳುವರ ಮಗಳಲ್ಲ ನಾನು, ಬಂಡ ಹೇಳುವರ ಮಗಳಲ್ಲ ಪತಿರಾಯ ಬೇಡಿದರ ಕೊರಳನ ಗುಂಡ ಕೊಟ್ಟೇನ ಅಂತ ಒಂದು ಹೆಣ್ಣು ಮಗಳ ಪದ್ಯ ಅಂತ ಹೇಳ್ತಾರೆ. ಯಾವ ಹೆಣ್ಣು ಕೂಡ ತನ್ನ ಗಂಡ ರಂಡಿ ಮಾಡ್ಲಿ ಅಂತ ಹೇಳೋದಿಲ್ಲ. ಅಂದ್ರೆ ಪುರುಷರೇ ಹೆಣ್ಣಿನ ಮೂಲಕ ಇದನ್ನ ಹೇಳಿಸಿದ್ದಾರೆ ಅಂತ ಅನಿಸ್ತದೆ. ಈಗ ಆ ಪದಗಳನ್ನ ಬಳಸುವ ಜನಸಾಮಾನ್ಯರಿಲ್ಲ. ಅವರಿಗೆ ಅದರದ ಸ್ಟ್ರೆಂತ್ ಬಗ್ಗೆ ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಸುಮ್ಮನೆ ನಮ್ಮ ಮೇಲೆ ಅವನು ಪ್ರಾಣೇಶ್ ಮಾತಾಡ್ತಾನಲ್ಲ, ಅವ್ರಿಗೆ ಇದನ್ನು ಅವ್ರಿಗೆ ನೋವಾಗ್ತದೆ ಈ ಪದವನ್ನ ಮಾತಾಡಿದ್ರೆ ಅನ್ನುವ ಪ್ರಜ್ಞೆ ಅವ್ರಿಗಿಲ್ಲ. ಅಲ್ಲ, ಈ ಭಾಷೆನೇ ಒಂದು ಹೆಣ್ಣು ವಿರುದ್ಧದ ಅಷ್ಟು ಎಲ್ಲಾನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಆ ಥರದ್ದು ಒಂದು ಇದೆ. ನನಗೆ ಅನ್ಸೋ ಮಟ್ಟಿಗೆ ಇವಾಗ ನಾವು ನೋಡುವಾಗ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಬೇಂದ್ರೆ ತಗೊಳ್ಳಿ, ಅವರ ಭಾಷೆ ಇದೆಯಲ್ಲ, ಅದು ಒಂದು ದೊಡ್ಡ ಸಾಹಿತ್ಯ, ರಾಗ, ನೃತ್ಯ ಎಲ್ಲವೂ. ಆದ್ರೆ ತುಂಬಾ ಜನ ಇತ್ತೀಚಿನ ಹೊಸ ತಲೆಮಾರು ನಾವು ನೋಡೋದು ಎಲ್ಲಿ ಅಂದ್ರೆ, ಇವಾಗ ರೀಲ್ಸ್ಗಳು ಮಾಡುವಾಗ, ಬೇರೆ ಕಡೆ ಮಾಡುವಾಗ ತುಂಬಾ ಹೊಲಸು ಭಾಷೆಗಳನ್ನ ಮಾತಾಡೋದು, ಬೈಯೋದು, ಹೆಣ್ಮಕ್ಳನ್ನ ಹಂಗಿಸೋದೇ ಭಾಷೆ ಅನ್ನೋ ತರದ್ದು ಇದೆ. ಈಗ ಅದೇ ಈಗ ಅವ್ರದ್ದು
ಬೇಂದ್ರೆ ಅವ್ರದ್ದು ಓದಿನ ಮೂಲಕ ಬಂದಿರುವಂತ ಭಾಷೆ. ಅದ್ಯಾಕೆ ಮುನ್ನೆಲೆಗೆ ಬರಲ್ಲ? ತುಂಬಾ ಜನ ಗಾಯಕರಿದ್ದಾರೆ, ಈ ತರದ ಬರಹಗಾರರಿದ್ದಾರೆ, ಸಾಂಸ್ಕೃತಿಕವಾಗಿ ತುಂಬಾ ದೊಡ್ಡ ಆದರ್ಶವಾಗಿರೋ ನೆಲದಲ್ಲಿ ಈ ತರ ಭಾಷೆ ಅದೇ ಈಗ ನೋಡಿ, ಈಗ ನಾನು ಅಲ್ಲಿ ಅವನ ಹೆಂಡತಿಗೆ ಬೈತಿರ್ತಾನೆ. ಬೈಯುವಾಗ ಅವರು ಅಲ್ಲೇ ನಮ್ಮೂರಲ್ಲಿ ಹಂಗೆ ಬೈತಾರೆ. ಈಗ ನಾನು ಹಂಗ್ ಬೈಯಲ್ಲ ಅಂತ ಬೇರೆ ಭಾಷೆ ತಂದು ಹಾಕಿದ್ರೆ ನನಗೆ ಅಲ್ಲಿ ಕೃತಕ ಅನಿಸ್ತದೆ. ನಾನು ಅದನ್ನ ಫಿಲಾಸಫಿಕಲ್ ಆಗಿ ಅದರದ್ದು ಲಿಂಗ್ವಿಸ್ಟಿಕ್ಸ್ ಆ ಥರದ್ದು ಸಾಂಸ್ಕೃತಿಕ ಚರ್ಚೆ ಬೇರೆ. ಈಗ ನಾನು ಕತೆ ಕಟ್ಟುವಾಗ, ಆ ಕತೆ ಬರೆಯುವಾಗ ನಾನು ಕೃತಕ, ಈಗ ಅವು ಗಂಡಿಗೆ ಬಾರೆ ಹೋಗೆ ಆ ಥರದ್ದು ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಜನ. ಹಂಗ ಅಂತಾರೆ ಅನ್ನೋದನ್ನ ನಾನು ಅಡ್ರೆಸ್ ಮಾಡ್ತಾ ಇದ್ದೀನಿ. ಅದು ಹಂಗ ಅನ್ಬಾರ್ದು ಅನ್ನೋ ಅರಿವು ನನಗೂ ಇದೆ. ಅದು ಹೆಣ್ಣಿಗೆ ಅಷ್ಟು ಪಿತೃಪ್ರಧಾನವಾದ ಭಾಷೆಯಲ್ಲಿ ಆ ಥರದ್ದು ಬೈಬಾರ್ದು ಅನ್ನೋ ಅರಿವು ನನಗೂ ಇದೆ. ನಾನೊಬ್ಬ ಎಜುಕೇಟೆಡ್ ಪರ್ಸನ್ ಆಗಿ ಮತ್ತು ಮಹಿಳಾವಾದದ ಬಗ್ಗೆ ಒಂದು ಪ್ರಜ್ಞೆ ಇದ್ದವನಾಗಿ ಆ ಅರಿವು ಇದೆ. ಬಟ್ ಅಲ್ಲಿ ವಾಸ್ತವ ಹಿಂಗಿದೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಸೊ ಈಗ ನಿಮ್ಮ ಎಲ್ಲಾ ಕಥೆಗಳು ನುಗ್ಗಿಸಿಕೊಟ್ಟವರು ಓದ್ಬೇಕಾದ್ರೆ ಅಲ್ಲಿ ಬರೋಂತ ವಿವರಣೆಗಳಿದೆಯಲ್ಲ, ಅದು ತುಂಬಾ ರೂಪಕಗಳನ್ನ ಹೇಳ್ತಾರೆ. ಇವಾಗ ಸೂರ್ಯ ತನ್ನ ಮಿಕ್ಕಿದ್ದನ್ನ ಚಂದ್ರಂಗೆ ಹೊಯ್ದು, ಅದು ಓದ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಈ ಕತೆ ಹುಟ್ಟಿದ್ದು ಇದ್ರ ಹಿನ್ನೆಲೆ ಬಹಳ ಇಂಟ್ರೆಸ್ಟಿಂಗ್ ಏನಂತಂದ್ರೆ ಮೇಡಮ್, ನಾನು ಕ್ರೈಸ್ಟ್ ಯೂನಿವರ್ಸಿಟಿ ಕನ್ನಡ ಸಂಘದಲ್ಲಿ ಒಂದು ದಾರ ಅನ್ನುವ ಕತೆಗೆ ಒಂದು ಬಹುಮಾನ ಬಂದಿತ್ತು ಅಂತರ್ ಕಾಲೇಜ್. ನಾನು ಇಲ್ಲಿ ಮೆಜೆಸ್ಟಿಕ್ ನಿಂದ ಈ ಯಾವುದು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಆ ರೈಲ್ವೆ ಸ್ಟೇಷನ್ ನಾವೆಲ್ಲ ಜನರಲ್ ಅಲ್ಲೇ ಹೋಗಿದ್ದು. ಜನರಲ್ ಈಗಾದ್ರೂ ಜನರಲ್ ಅಲ್ಲೇ ಬಂದಿದ್ದೀನಿ ನಾನು. ಜನರಲ್ ನಮ್ ಟಿಕೆಟನ್ನು ಬುಕ್ ಮಾಡೋದಾಗೋದಿಲ್ಲ, ಮಾಡ್ಲಿಕ್ಕೂ ಬರೋದಿಲ್ಲ. ನಮ್ಗೆ ಯಾವ್ದಾದ್ರಾಗ ಒಂದು ವಿಚಿತ್ರವಾದ ಅನುಭವ ಬರ್ತದೆ. ಒಂದು ರಾತ್ರಿ ನಿದ್ದೆಗಟ್ರಿ ಏನೋ ವಿಚಿತ್ರವಾದ ಅನುಭವ ಬರ್ತದೆ ಅನ್ನೋ. ಯಾರಿಗೋ ಒಬ್ಬ ಸ್ನೇಹಿತನಿಗೆ ಟಿಕೆಟ್ ಮಾಡ್ಕೊಂಡು ಹೋಗೋದು ದೊಡ್ಡದಲ್ಲ, ಹೋಗ್ಬೋದು. ನನಗೆ ಜನರಲ್ ಅಲ್ಲೇ ಹೋಗ್ಬೇಕಂತ ಯಾರ್ಯಾರು ಏನೇನೋ ಮಾಡ್ತಿರ್ತಾರೆ, ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಎಂಜಾಯ್ ಮಾಡ್ತಾ ಸುಮ್ ಕೊಡ್ತೀನಿ. ಯಾರೋ ಒಬ್ರು ನಮಗೆ ಬೈತಿರ್ತಾರೆ, ಆಯ್ತು ತಗೊಳಪ್ಪ ಅಂತ ಸುಮ್ ಕೊಡ್ತೀನಿ. ಹಾಗೆ ಬರುವಾಗ ಏನಾಯ್ತು ಅವತ್ತಂತಂದ್ರೆ, ಒಬ್ಬ ಹೆಣ್ಮಗಳು, ವಯಸ್ಸಾದ ಹೆಣ್ಮಗಳು ಬಿದ್ದು ಬಿಟ್ಲು. ಅವಳಿಗೆ ಹಿಂಗೆ ನಾನೇ ಎತ್ತಿದೆ, ಯಾವ ಬಾಡ್ಯನ್ ಮಗ ನುಗ್ಗಿಸ್ಕೊಟ್ ನನಗಂತಂದಳು. ನುಗ್ಗಿಸಿ ಕೊಡೋದಂತಾರೆ ನಮ್ಮ ಕಡೆ. ನುಗ್ಗಿಸಿ ಕೊಡೋದು ಅನ್ನೋದು ಒಂದು ಪದ ನನಗೆ ಬಹಳ ಡಿಸ್ಟರ್ಬ್ ಮಾಡಿತ್ತು. ಇದು ಒಂದೇ ಪದನೇ ನನಗೆ ಆ ಕತೆ ಬರೆಸಿದ್ದು. ಸಹಜವಾಗಿ ನಾವೆಲ್ಲ ಬಳಸ್ತೀವಿ. ಆ ಹೆಣ್ಮಗಳು ಆ ಪದವನ್ನ ಆ ಸಂದರ್ಭಕ್ಕೆ ಬಹಳ ವಿಷಾದದಿಂದ ಬಳಸಿರುವಂತ ಪದ ಅಂತ ನನಗನಿಸ್ತು. ಎಷ್ಟೋ ಸಲ ನುಗ್ಗಿಸಿ ಕೊಟ್ಟರು. ನಮ್ಮ ಮಕ್ಕಳೇ, ಸಣ್ಣ ಮಕ್ಕಳಿದಾವೆ, ನನಗೆ ಅಕ್ಕ ನುಗ್ಗಿಸಿ ಕೊಟ್ಟಾಳ ನನಗಂತ ಬಳಸ್ತೇವೆ. ನೂಕಿದ್ರು. ಅಲ್ಲಿ ಒಂದು ಹೆಣ್ಣಿಗೆ ನೂಕೋದಿದೆಯಲ್ಲ, ಅವಳು ಬಹಳ ವಿಷಾದದಿಂದ ಹೇಳಿರುವಂತ ಮಾತು ನನಗೆ ಆ ಪದ ಬಹಳ ಡಿಸ್ಟರ್ಬ್ ಮಾಡಿ ಅದನ್ನು ಬಹಳ ರೂಪಕವಾಗಿ ಆ ಕಥೆಯನ್ನ ಬರೆದಿದ್ದೀನಿ ನಾನು. ಇನ್ನು ನಿಮ್ಮ ಪುಸ್ತಕದ ಹೆಸರು ಮತ್ತೆ ಅದೇ ಕತೆ ಮೊಡಚಿಗಳು ತಗೊಂಡ್ರೆ ಅದು ಸಾಂಕೇತಿಕವಾಗಿ ತುಂಬಾ ಧಾರ್ಮಿಕವಾಗಿ ಧರ್ಮಗಳ ಬಗ್ಗೆ ಮಾತಾಡುತ್ತೆ ಅನ್ಸುತ್ತೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಮಾತಾಡುತ್ತೆ ಅಂತ ಅನ್ಸುತ್ತೆ. ಈ ಕಥೆಯ ವಿಸ್ತಾರ ನಿಮ್ಮೊಳಗೆ ಈ ಕತೆ ಮೂಡಿದೆ ಹೇಗೆ? ಅಲ್ಲ ಮೇಡಮ್, ನಾನು ಏನ್ ಮಾಡಿದೆ ಅಂತಂದ್ರೆ, ಈಗ ಯೂನಿವರ್ಸಿಟಿ ಒಳಗಡೆ ಓದುವಾಗ ಒಂದೊಂದು ಸಂಕೇತಗಳು, ಒಂದೊಂದು ಸಮುದಾಯದ ಸಂಕೇತಗಳು ಅನ್ನೋದು ನಮ್ಗೇನು ಗೊತ್ತಿರ್ಲಿಲ್ಲ. ನಾವು ಮೊದಲೆಲ್ಲ ಇಲ್ಲಿ ವಿಭೂತಿ ಹಚ್ಕೊಂಡು ಮೇಲೊಂದು ಹಿಂಗ್ ಕುಂಕುಮ ಬರ್ಕೊಂಡು ನಾವು 3 ವರ್ಷ ಬಸವದಳ ಅಂತ ನಮ್ ಕಡೆ ಹಾಕ್ತಾರೆ ಶ್ರಾವಣದಲ್ಲಿ. ಇಲ್ಲೆಲ್ಲ ವಿಭೂತಿ, ಇಲ್ಲಿ ಎಲ್ಲ ಕುಂಕುಮ ಭಂಡಾರ ಹಿಂಗೆಲ್ಲ ಹಚ್ಕೊಳ್ಳೋರು ನಾವು. ನಮ್ಗೆ ಗೊತ್ತಿಲ್ಲ ಇದು ಇವ್ರ ಸಂಕೇತ ಅದ ಅವ್ರ ಸಂಕೇತ ಯಾವ್ದು ಗೊತ್ತಿಲ್ಲ. ಬಟ್ ಯೂನಿವರ್ಸಿಟಿ ಅಂತಗಳಲ್ಲಿ ಮತ್ತು ಬೇರೆ ಬೇರೆ ಓದು ನಮ್ಗೆ ಹೆಚ್ಚಾಕೊಂಡು ನಂತರ ಈಗ ಬ್ರಾಹ್ಮಣರಿಗಿಂತ ಲಿಂಗಾಯತರು ನಾವು ಭಿನ್ನ ಅಂತ ಕರೀತಾರೆ, ಮತ್ತು ಇವ್ರಕಿನ್ನ ನಾವು ಭಿನ್ನ ಅಂತ ಕುರುಬ ಸಮುದಾಯಗಳು ಕರ್ಕೋತವೆ. ದಲಿತರು ನಮ್ದೇ ಒಂದು ಐಡೆಂಟಿಟಿ. ಸಿದ್ಧಲಿಂಗರ ಒಂದು ಪದ್ಯ ಇದೆ, ಆಕಾಶದ ನೀಲಿಯಲ್ಲಿ ಆಲದ ಮರ, ಆಕಾಶದ ಅಗಲಕ್ಕೂ ನಿಂತ ಅಲವೇ, ಅದು ಸಿದ್ಧಲಿಂಗಯ್ಯ ಅಂಬೇಡ್ಕರ್ ಬಗ್ಗೆ ಬರೆದಿದೆ. ಅದು ಒಂದು ಕಾನ್ಸೆಪ್ಟ್ ಇದೆ. ಈಗ ಪ್ರಸ್ತುತ ರಾಜಕಾರಣದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಭಯಂಕರ ಚರ್ಚೆಗಳು. ಅದು ಈಗ ಒಕ್ಕಲಿಗರಾಗ್ಬೇಕಾ, ದಲಿತರಾಗ್ಬೇಕಾ, ಕುರುಬರಾಗ್ಬೇಕಾ, ಬ್ರಾಹ್ಮಣರಾಗ್ಬೇಕಾ, ಲಿಂಗಾಯತರ, ಇವೆಲ್ಲ ಚರ್ಚೆಗಳು ಇದು. ಹಂಗೆ ನಾನು ಅದನ್ನ ಅಂದ್ರೆ ಗಣಪತಿ ಅನ್ನೋದು ಅದೊಂದು ಪ್ರಭುತ್ವದ ಸಂಕೇತ, ಪ್ರಭುತ್ವದ ಜಾಗ, ಪ್ಲೇಸ್ ಅದು. ಆ ಪ್ಲೇಸಿಗೆ ಯಾರು ಕುಂದಿರ್ಬೇಕು ಅನ್ನೋದು
ಅಣಿ ಮೇಲೆ ಕೂತು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಗೊತ್ತಾಯ್ತು. ಅಷ್ಟು ನಾನು ಅದನ್ನ ಬರಿಬೇಕು ಅಂತ ಬರ್ದಿಲ್ಲ. ನಾನು ಏನೋ ಒಂದು ಗಣಪತಿ ಕಥೆಯನ್ನ ಬರಿತಾ ಇದ್ದೆ. ನಮ್ಮ ಊರಲ್ಲಿ ಎಲ್ಲ ಸ್ನೇಹಿತರು, ಎಲ್ಲ ಕಥೆಯಲ್ಲಿ ಬರೋರು ಯಾರು ಹೊರಗಿನವರಲ್ಲ, ಎಲ್ಲ ನನ್ನ ಸ್ನೇಹಿತರೆ. ಅದೊಂದು ಗಣಪತಿ ಕುಂದರ್ಸೋದು ಏನೋ ಒಂದು ಬರಿಬೇಕು ಅಂತ ನಾನು ಅದು ಬೇರೆ ಕಡೆ ಹೆಂಗೂ ಕರ್ಕೊಂಡು ಹೋಗ್ತೀನಿ. ನಾನು ಹಿಂಗ್ ಕಥೆಯನ್ನ ಸ್ಟಾರ್ಟ್ ಮಾಡಿ ಹಿಂಗ್ ಬೆಳವಣಿಗೆ ಮಾಡಿ ಹಿಂಗ್ ಎಂಟ್ರ್ ಮಾಡ್ಬೇಕಂತ ನಾನು ಯಾವ ಕಥೆನೂ ಬರ್ದಿಲ್ಲ. ಏನೋ ಬರಿತಾ ಒಂದಿಷ್ಟು ದಿನ ಆದ್ರೂ ಮತ್ತೇನೋ ಬೇರೆ ಕಡೆ ಕರ್ಕೊಂಡು ಆದರೆ ಇವ್ಯಾವ ಕತೆ ಬರೆಯುವಾಗ ನಿದ್ದೆ ಅಂತೂ ಮಾಡಿಲ್ಲ. ಭಾಳ ಡಿಸ್ಟರ್ಬ್ ಮಾಡಿದ್ದು ಯಾವುದಾದ್ರೂ ಇದ್ರೆ ನನಗೆ ಎಲ್ಲ ಕತೆಗಳು ಡಿಸ್ಟರ್ಬ್ ಮಾಡಿದ್ದಕ್ಕೋಸ್ಕರನೇ ಬರ್ತಿತ್ತು. ಮತ್ತೆ ಅಲ್ಲಿ ಭೃಂಗನಾಗೋನ್ ಈ ಕತೆ ಅಂತಿದೆ, ನನ್ನ ಎಲ್ಲ ಕತೆಗಳಲ್ಲಿ ಬಹಳ ಡಿಸ್ಟರ್ಬ್ ಮಾಡಿರುವಂತ ಕತೆ. ಅದ್ರಲ್ಲಿ ತತ್ವ ಪದಗಳು ಬರುತ್ತೆ, ಕಾವ್ಯ ಬರ್ತದೆ. ಬೇರೆ ಬೇರೆಯವ್ರನ್ನು ಬಳಸ್ಕೊಂಡಿದ್ದೀನಿ ನಾನು. ಅದ್ರೊಳಗೆ ಬೇಂದ್ರೆ ಅವರು ಅನುವಾದ ಮಾಡಿರುವ ಪದ್ಯ ಬರ್ತದೆ, ಜನಪದ ಬರ್ತದೆ, ನಾನೇ ಒಂದೆರಡು ಲೈನ್ ಬರೆದು ಬರ್ತವೆ. ಅಂದ್ರೆ ನಮ್ಮೂರಲ್ಲಿ ಈ ಕಾಡ್ಸಿದ್ರು ಅಂತ ಬರ್ತಾರೆ. ರಾತ್ರಿ 12 ಗಂಟೆಗೆ ಅವರು ಈ ಊರಿನ ಭವಿಷ್ಯವನ್ನ ಹೇಳೋದು. ಅಲ್ಲಿ ನಮ್ಮ ಊರ ಪಕ್ಕ ಒಂದು 20 ಕಿಲೋಮೀಟರ್ ಒಂದು ಬೊಮ್ಮನಳ್ಳಿ ಅಂತ ಬರ್ತದೆ. ಅವ್ರು ಏನದಂತಂದ್ರೆ ಈಗ ನಮ್ಮಲ್ಲಿ ಭೂಮಿಗಳು ಹೆಂಗ್ ಡಿವೈಡ್ ಮಾಡ್ಕೋತೀವಿ, ಅಣ್ಣ ತಮ್ಮರು ಬೇರೆ ಆದ್ರೆ ಅವ್ರು ಊರುಗಳನ್ನ ಡಿವೈಡ್ ಮಾಡ್ಕೋತಾರೆ. ನನಗಂತೂ ಇಂತಿಷ್ಟು ಊರು ಆಡ್ಲಿಕ್ಕೆ ನನಗೆ ಇಷ್ಟು ಊರು, ನಿನಗಿಷ್ಟು ಊರು. ನಾವು ಪ್ರತಿ ವರ್ಷ ನಮ್ಮ ಊರಿಗೆ ಬರ್ತೇವೆ. ಇಂಥವ್ರು ಯಾರಾದ್ರೂ ಬಂದರೆ ಅಲ್ಲಿ ನಂದೇ ಎಂಟ್ರಿ ಇರ್ತದೆ. ಅವ್ರಿಗೆ ಊಟ ಉಪಚಾರ, ಬೇರೆ ನೀವು ಊರಿನಿಂದ ಬಂದಿರ್ತಾರೆ ಪಾಪ ಅಂತ ಹೇಳಿ ಅದೇನೋ ಇರ್ತದೆ. ಅವರೊಂದು ಏನೋ ಒಂದು ಆಡು ಕುರಿ ಏನಾದ್ರು ಮತ್ತೊಬ್ರು ಏನಾದ್ರು ಕೊಟ್ಟಿದ್ರೆ ಅದಕ್ಕೊಂದಿಷ್ಟು ಕಣಿಕಿ ಮೇವು ಒಟ್ಟು ಇಂಥವೆಲ್ಲ ಕೊಡೋದು ನಮ್ಮ ಪದ್ಧತಿ. ಅವು ಮನುಷ್ಯ ರಾತ್ರಿ ಅಷ್ಟೆಲ್ಲ ಕೊಟ್ಟು ರಾತ್ರಿ ನಾನು ಮೇಲೆ ಮಲ್ಕೊಂಡಿದ್ದೀನಿ ಮೇಡಮ್. ಈಗ CC ರೋಡ್ ಆಗಿದೆ. ರಾತ್ರಿ ಹಿಂಗ್ ಹೊಡಿತಾ ಡಮರು ಹೊಡಿತಾ ಬರ್ತಾ ಇದ್ದವು. ಲೈಟ್ ಹೋಗಿದ್ವು. ನಮ್ಮ ಮನೆಯಿಂದ ಒಂದು ನಾಯಿ ಭಯಂಕರ ಬೇರೆ ಡೇಂಜರ್ ನಾಯಿ ಅದು. ಅದರಿಂದ ಸಾವಿರಾರು ನಾಯಿಗಳು ಅವ್ರು ನೋಡಿರ್ತಾರೆ. ಅದು ಅವನ ದೋತ್ರಕ್ಕೆ ಬಾಯಿ ಹಾಕಿತ್ತು, ಬೌ 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 ಅಂತ. ಇವ್ ನಂಗೆ ಇಲ್ಲಿ ಇಂಬ್ಯಾಲೆನ್ಸ್ ಆಯ್ತೋ ಗೊತ್ತಿಲ್ಲ, ಸಡನ್ಲಿಯಾಗಿ ಕೈಯನ್ನು ಡಮರು ಜಾರಿ ಬಿದ್ದುಬಿಡ್ತು. ಈ ನಾಯಿಗೆ ಅವನು ಒಂದೇಟು ಹೊಡೆದ, ಅದು ಓಡಿಸು ಬಗಳ್ಕೊಂತ ಹೋಯ್ತು. ಆದ್ರೆ ಡೌನಿಗೆ ಬರ್ತಾ ಇದ್ದ ಅವನು. ಮಿನಿಮಮ್ ಒಂದು 10-15 ಫೀಟ್ ಆದ್ರೂ ಅದು ಟನ್ 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 ಅದು ರೋಡಿಗೆ ಬಿದ್ದ ಸೌಂಡ್. CC ರೋಡ ಡಮರು. ಇದು ನನಗೆ ಒಂದು 6 ತಿಂಗಳು ಡಿಸ್ಟರ್ಬ್ ಮಾಡಿತ್ತು. ಸುಮಾರು 6 ತಿಂಗಳು ಆ ಶಬ್ದ ನನಗೆ ಬಹಳ ಡಿಸ್ಟರ್ಬ್ ಮಾಡಿತ್ತು. ಅಲ್ಲಿ ಕಥೆನೇ ಹಂಗೆ ಸ್ಟಾರ್ಟ್ ಆಗ್ತದೆ. ಬಿಕಾರಿ ಬೆಳದಿಂಗಳು ಕತ್ತಲನ್ನು ಕದ್ದು ನೋಡುವ ಹೊತ್ತಿನೂ ಆಗಿರಲಿಲ್ಲ. ಎಷ್ಟೇ ಹಗುರ ಹೆಜ್ಜೆ ಹಾಕಿದರೂ ಗಡ್ಡಿ ಮೆಟ್ಟಿನ ಬುಡಕ್ಕೆ ಹೊಡಿಸಿದ ನಾಲುಗಳ ಕಟ್ಕಟ್ ಸಪ್ಪಳ. ಬೆದರಿದ ಹೆಣ್ಣು ನಾಯಿಯೊಂದು ಗವ್ವೆಂದು ತೊಡೆಗೆ ಬಾಯಿ ಹಾಕಿತು. ಬೀಡಿಯ ಕಿಡಿಕೂತಿದ್ದ ದೋತಿಗೆ ತನ್ನ ಹಲ್ಲು ಸಿಕ್ಕಿಸಿ ಮತ್ತಷ್ಟು ಬೆತ್ತಲೆಗೊಳಿಸಿತು. ಹಿಂಗೆ ಸ್ಟಾರ್ಟ್ ಆಗ್ತದೆ. ಅದು ಮುಂದೆ ಹೋಗಿ ಕರೋನಾಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಜನಶಕ್ತಿ ಮೀಡಿಯಾ ಪ್ರಥಮ ಬಹುಮಾನ ಕೂಡ ಆ ಕತೆಗೆ ಬಂದಿತ್ತು. ಅಂದರೆ ನನಗೆ ಕರೋನಾದಲ್ಲಿ ಭಾಳ ಡಿಸ್ಟರ್ಬ್ ಮಾಡಿದ್ರು. ಕರೋನಾ ಕಾಲದಲ್ಲಿ ಜನರಿಗೆ, ಸಾಮಾನ್ಯ ಜನರಿಗೆ ಎಷ್ಟು ನೋವಾಯ್ತಲ್ಲ, ಆ ಕತೆ ನನಗೆ ತುಂಬ ಡಿಸ್ಟರ್ಬ್ ಮಾಡಿದ್ರು. ಕೊನೆಗೆ ಹೋಗಿ ಅಲ್ಲಿ ಒಂದು ಏಕತಾರಿಯನ್ನು ರೆಡಿ ಮಾಡ್ಕೊಳ್ತೇನೆ. ಅದು ನನಗೆ ತತ್ವಪದ ಒಂದು ಲಿಂಕ್ ಇರೋದ್ರಿಂದ ಅದನ್ನು ಕತೆ ರೂಪದಲ್ಲಿ ಮಾಡಿದ್ದೀನಿ. ಸರ್, ಇವಾಗ ನಿಮ್ಮ ಬದುಕು ಮತ್ತೆ ಬರವಣಿಗೆ ಎಲ್ಲ ಹೇಗೆ ಸಾಗ್ತಾ ಇದೆ? ಕುಟುಂಬದ ಸಪೋರ್ಟ್ ಅಥವಾ ನೀವು ಬರೀಲಿಕ್ಕೆ ಕಾರಣ ಆದಂತ ಸ್ನೇಹಿತರ ಯಾರನ್ನಾದ್ರೂ ಹೇಳ್ಬೋದಾ? ಖಂಡಿತ ಮೇಡಮ್. ಹೆಂಗಂತಂದ್ರೆ ನನ್ನ ಬಾಲ್ಯದಲ್ಲಿ ನಾವು ಸಿಕ್ಕಾಪಟ್ಟೆ ಜನ, ನಮ್ಮ ಅಪ್ಪನಿಗೆ 5 ಜನ ಗಂಡಸು ಮಕ್ಕಳು, 3 ಜನ ಹೆಣ್ಮಕ್ಳು. ಅದು ಯಾವುದೋ ಅನಿವಾರ್ಯ ಕಾರಣಕ್ಕೆ 2003ರಲ್ಲಿ ನನ್ನ ಮದುವೆ ಆಯ್ತು. ಬಾಲ್ಯ ವಿವಾಹ. ನನ್ನ ಹೆಂಡತಿ ತುಂಬಾ ಚಿಕ್ಕವಳು, ನಾನು ಚಿಕ್ಕವನು. ಬಟ್ ಹೀಗೆ ಯಾರಾದರೂ ಬಾಲ್ಯ ವಿವಾಹ ಮಾಡಿದರೆ ನಾನು ಸಹಿಸ್ಕೊಳ್ಳೋದಿಲ್ಲ, ಅದು ಬೇರೆ ಪ್ರಶ್ನೆ. ಹುಟ್ಟಿದನಿಂದ ಅವಳು ಮತ್ತೊಂದು ಮಗು ಹುಟ್ಟಿದ ನಂತರ ನಮ್ಮ ಅಕ್ಕ ನಮ್ಮ ಮನೆಯಲ್ಲೇ ಬೆಳೆದಿತ್ತು. ನನ್ನ ಹೆಂಡತಿಯನ್ನು ನಾನೇ ಎತ್ತುಕೊಂಡು ಬೆಳೆಸಿದ್ದೀನಿ. ಅಷ್ಟು ಒಂದು ಅವಿನಾಭಾವ ಸಂಬಂಧ. ಅವಳಿಗೆ ಒಂದು ಮೆಚುರಿಟಿ ಏನು ಬಂತಲ್ಲ, ಆವಾಗ ನನಗೆ ಅಣ್ಣ ಅನ್ನೋದು ಬಿಟ್ಟಿದ್ದು. ಅವಳು ಉಳಿದ ನಮ್ಮ ಅಣ್ಣಂದಿರಿಗೆ ಎಲ್ಲರಿಗೂ ಅಣ್ಣನೇ ಅಂತಾಳೆ. ಅವಳು ಇವತ್ತಿಗೂ ಅಣ್ಣ ಅಂತಾಳೆ. ಹಾಗೆ ಅವಳಿಗೆ ನನ್ನ ಹೆಂಡತಿ ಅನ್ನುವ ಫೀಲ್ನು ಕೂಡ ನನಗೆ ಆ ಸಂದರ್ಭದಲ್ಲಿ ಇರಲಿಲ್ಲ. ಇವಳು ನನ್ನ ಹೆಂಡತಿ, ನಾವು ಸಣ್ಣವ್ರೆ. ಆಮೇಲೆ ನಾನು ಓದ್ತಾ ಡಿಗ್ರಿ ಅದೆಲ್ಲ ಮುಗಿಸಿದ ಮೇಲೆ ಅವಳಲ್ಲೇ ನಮ್ಮೂರಲ್ಲೇ ನಮ್ಮ ಅಣ್ಣ ತಮ್ಮರು ಹೊಲಕ್ಕೆ ಕೂಲಿಗೆ ಹೋಗೋಳು. ಅವು ರೊಕ್ಕ ನಾನು ಏನಾದರೂ ಅನಿವಾರ್ಯ, ನನ್ನ ಬೇರೆ ಸೋರ್ಸ್ ಇಲ್ಲ. ನಮ್ಮಪ್ಪ ಕೊಡ್ಬೇಕಾದ್ರೆ ಅಷ್ಟು ಸುಲಭವಾಗಿ ಕೊಡೋ ಮನುಷ್ಯ ಅಲ್ಲ. ಅವನು ಆರ್ಥಿಕವಾಗಿ ತುಂಬ ಸಬಲರೇನಲ್ಲ.
ಅವಳಿಟ್ಟು ರೊಕ್ಕಗಳನ್ನು ತೆಗೆದುಕೊಂಡು ಹೋಗ್ತಿದ್ದೀನಿ. ಈ ಬೇರೆಯವ್ರು ಯಾರು ತೊಗೊಂಡ್ರು ಜಗಳ ಆಡೋಳು, ನಮ್ಮ ಅಣ್ಣವ್ರು ಯಾರು ನಾನು ತೊಗೊಂಡಿದ್ನಿ ಅಂದರೆ ಏನು ಅಂತಿದ್ದಿಲ್ಲ. ಅವಳ ನನಗೆ ಸಾಹಿತ್ಯದ ಓದಲಿಕ್ಕೆ ಬರೀಲಿಕ್ಕೆ ಭಾಳ ಅನುಕೂಲವಾದಂಥದ್ದು. ಮತ್ತು ನನ್ನ ಒಬ್ಬ ಬಾಲ್ಯದ ಸ್ನೇಹಿತ ಮಲ್ಲನಗೌಡ ಉಕ್ಕನಾಳ್ ಅಂತ ಹೇಳಿದ, ಅವನ ಹೆಸರು ಹಾಕೊಂಡಿದ್ದೀನಿ ಇಲ್ಲಿ ಅಚ್ಚನಿಂದ. ಅಷ್ಟು ಪ್ರೀತಿ ನನ್ನ ಮೇಲೆ. ಒಂದು ದಿನಾನು ಅವನ ಹೆಗಲ ಮೇಲೆ ಕೈ ನಾನು ಹಾಕಲ್ಲ, ನನ್ನ ಹೆಗಲ ಮೇಲೆ ಕೈ ಅವನು ಹಾಕೋದಿಲ್ಲ. ಇಬ್ಬರೇ ಕೂತರೆ ಮಾತನ್ನು ಕೂಡ ಆಡೋದಿಲ್ಲ, ಯಾರು ಜೊತೆಗಿದ್ರೆ ಮಾತಾಡ್ಬೇಕು ಅಂತ ಸ್ನೇಹಿತ. ನನ್ನ ಎಲ್ಲ ಆಗುವಿಕೆಗೆ ಇವತ್ತೇನಾದರೂ ನನಗೆ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಒಂದು ಸಣ್ಣ ಫೋನ್ ಹಚ್ಚಿದ್ರು ಸಾಕು. ನಾನು ಹಚ್ಚಲಿಲ್ಲ, ಬೇರೆಯವ್ರಿಗೆ ಯಾರಿಗಾದರೂ ಹಚ್ಚಿದ್ರೆ ಸಡಲ್ನಿಗೆ ಹಾಕಿರ್ತಾನೆ. PhD ನಾನು ಫೀಸ್ ಕಟ್ಟಿದ್ದಿಲ್ಲ, ಪ್ರೀ ಸಬ್ಮಿಷನ್ ಮಾಡುವಾಗ 50,000 ರೂಪಾಯಿ ಕಡಿಮೆ ಬಿದ್ದಿತ್ತು. ಅಂದರೆ ಯಾರಿಗೆ ಕೇಳೋದು ಅಂತ ಸುಮ್ಮನೆ ನನ್ನ ಇನ್ನೊಬ್ಬ ಸ್ನೇಹಿತನಿಗೆ ಹೇಳಿದರೆ, ಅವನಿಗೆ ಹೇಳಿದರೆ ವಿತಿನ್ ಸೆಕೆಂಡಲ್ಲೇ ನನಗೆ ದುಡ್ಡು ಹಾಕಿದ್ದು. ದುಡ್ಡು ಅಷ್ಟೇ ಅಲ್ಲ, ಅವನ ಒಳಗಡೆ ನಾನು ಆಗದೆ ಇರುವುದನ್ನು ನನ್ನ ಗೆಳೆಯ ಮಾಡಲಿ, ನನ್ನ ಕೈಲೇ ಆಗದೆ ಇರೋದನ್ನು ಇಲ್ಲ, ಅವನು ತನ್ನ ಕೈಲೇ ತನ್ನದು ಐಡಿಯಾಲಜಿ ಏನಿದೆ ಅದರೊಳಗಡೆ ಅವನು ಮುಂದುವರಿತಾ ಇದ್ದಾನೆ, ಅವನು ವ್ಯಾಪಾರ ಅದೆಲ್ಲ ಮಾಡ್ತಾ ಇದ್ದಾನೆ. ಬಟ್ ನನ್ನ ಬದುಕಿಗೆ ನನ್ನ ಹೆಂಡತಿ ಮತ್ತು ಇವನು ಇನ್ನೊಬ್ಬನು ಆಸಿಫ್, MD ಆಸಿಫ್ ಅಂತಿದ್ದಾನೆ ನೋಡಿ, ಇಲ್ಲಿ ಕೈಯಲ್ಲಿ ಹೆಸರಿದೆ, ನನ್ನ ಬಾಲ್ಯದ ಗೆಳೆಯ ಇವನು. ನಮ್ಮಲ್ಲಿ ಯಾವ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ಇಲ್ಲ. ನಮ್ಮೂರಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಸಾಂಸ್ಕೃತಿಕ ನಾಯಕನ ಕಟ್ಟಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಆ ಕಾಲದಲ್ಲೇ ಆಗಿದೆ, ಅದು ಅಗತ್ಯನೂ ಕೂಡ. ಅದು ಬಿಟ್ರೆ ಉಳಿದಂತ ಯಾವುದೇ ಧರ್ಮದ ಜಾತಿಯ ಸಂಕೇತದ ಯಾವ ಕೂಡ ನಮ್ಮೂರಲ್ಲಿ ಇಲ್ಲ. ಅಷ್ಟು ಅನನ್ಯವಾಗಿ ನಮ್ಮೂರಿದೆ. ಅಂದ್ರೆ ನಮ್ಮೂರಲ್ಲಿ PhD ಮಾಡಿದವನು ನಾನೊಬ್ಬನೇ. ಜನ ಹೇಗೆ ಮಾತಾಡಿಸ್ತಾರೆ ಸರ್? ಏನಿಲ್ಲ ಮೇಡಮ್, ನಾನು ಇವೆಲ್ಲ ಕಟ್ಟಿಟ್ಬಿಡ್ತೇನೆ ಅಲ್ಲಿಗೆ ಹೋದ ನಂತರ. ನಾನು ಈಗೆಲ್ಲ ನನ್ನ ಓದು ಬರಹ ಹಂಗೆ ಹಿಂಗೆ ಏನಿಲ್ಲ, ತೀರಾ ಸಹಜವಾಗಿ. ನನ್ನ ಭಾಷೆನೇ ಬೇರೆ ಇದೆ ಅವ್ರ ಜೊತೆ ಮಾತಾಡೋದು. ಆ ಭಾಷೆ ನಾನು ಇಲ್ಲೇನು ಮಾತಾಡಿದ್ರೆ ಅವರು ಮಾತಾಡಲ್ಲ ನನ್ನ ಜೊತೆ. ಇವ್ರೇನೋ ಬೇರೆ ಇದೆ, ಇವ್ರ ಜೊತೆ ಯಾಕಪ್ಪ ನಾವು ಅಂತ. ನಾವಲ್ಲ, ಅವ್ರ ಭಾಷೆ, ಅವರು ಕಲ್ಚರು, ಅವ್ರ ನಡೆನುಡಿ ಜೊತೆನೇ ನಾನು ಊರಿಗೆ ಹೋದರೆ ಅಲ್ಲಿ ಹಂಗೆ ಇರೋದು. ಅದಕ್ಕೆ ಈ ಮೂಲಕ ನನ್ನ ಸ್ನೇಹಿತರಿಗೂ ಮತ್ತು ನನ್ನ ತಂದೆ ತಾಯಿ, ವಿಶೇಷವಾಗಿ ನನ್ನ ಹೆಂಡತಿಗೆ, ಈ ಬೆಂಗಳೂರು ಮಟ್ಟಕ್ಕೆ ಬಂದು ಈ ಥರದ ಒಂದು ಸಂದರ್ಶನಕ್ಕೆ ಬರಲಿಕ್ಕೆ ಕಾರಣರಾದಂಥವ್ರಿಗೆ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್. ಇವತ್ತು ನನ್ನ ಹೆಂಡತಿಗೆ ನಾನು ರೊಕ್ಕ, ಅದು ಅವಳು ಎಷ್ಟು ಸಹಾಯ ಮಾಡಿದಳೋ ಅಷ್ಟು ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಷ್ಟೇ. ಸರ್, ಇವಾಗ ನಿಮ್ಮ ಕಥೆಗಳಲ್ಲಿ ಮುಳುಚಿಗಳ ನಂತರ ತುಂಬಾ ವಿಭಿನ್ನವಾಗಿ ಕಾಡೋದು ನಿಮ್ಮ ತುರಂಗಬಾಲೆ ಕತೆ. ಅದರಲ್ಲಿ ದೇವರುಗಳು ಮಾತಾಡೋದು, ಆ ತರದ ಒಂದು ಕಾನ್ಸೆಪ್ಟ್ ಇದೆ. ಈ ಕತೆ ಹುಟ್ಟಿದ್ದ ಹೇಗೆ, ಅದರ ಹಿನ್ನೆಲೆ ಏನು ಸರ್? ಇದು ಏನಂತಂದ್ರೆ ಮೇಡಮ್, ನನಗೆ ಒಂದು ಕನಸು ಬಿದ್ದಿತ್ತು. ಮಲಗಿದಾಗ ಒಂದು ಕನಸು ಬಿದ್ದಿತ್ತು. ಯಾಕಂತಂದ್ರೆ ನನಗೆ 2 ಹೆಣ್ಣು ಹುಟ್ಟಿದ ನಂತರ ನಾನು ಸಾಕು ಮಕ್ಕಳು ಅಂತ, ನನಗೆ ಅಷ್ಟೇ ಒಂದು ಬೇಕು 2 ಸಾಕು ಅನ್ನುವ ನಿಯಮಗಳು ಹಂಗೆಲ್ಲ ಇತ್ತು. ಈಗ ನನಗೆ ಹೆಣ್ಣು ಕೊಟ್ಟ ನಮ್ಮ ಅಕ್ಕನ ಮೈಯಾಗ ಎಲ್ಲಮ್ಮ ಬರ್ತಾಳೆ ಅಂತ, ಇನ್ನೊಂದು ನಿನ್ನ ಗಂಡ ಹಾಗೆ ಆಗ್ತದೆ ಅಂತ ದೇವ್ರು ಹೇಳೋದು. ಅದೆಲ್ಲ ಮಾಡಿ ಮನ್ಯಾಗ ಜಗಳಾಡಿ ಎಲ್ಲ ಹೋಗ್ಬಿಟ್ಲು, ಬರಿಗಲ್ಲೇ ಹೋಗ್ಬಿಟ್ಲು. ಈಗ ಹೆಂಗೆ ಮಾಡಬೇಕು? ಈಗ ನಾನು ತುಂಬ ಸಾರ್ವಜನಿಕ ಜಾಗದಲ್ಲಿ ಬದುಕುವಾಗ ಮಕ್ಕಳಿಗೆ ಪಾಠ ಮಾಡ್ತೀನಿ ನಾನು, ಮಕ್ಕಳಿಗೆ. ಆವಾಗ ನಾನೇ 2-3 ಮಕ್ಕಳು ಈ ಥರದ್ದೆಲ್ಲ ಇರ್ತದೆ ನೋಡಿ. ಹಂಗೆ ಹೋದಾಗ ನನಗೆ ಅದು ಅವಳು ಹೋದ ದಿನ ನನಗೆ ವಿಚಿತ್ರವಾದ ಕನಸು ಬಿದ್ದಿತ್ತು. ಅದನ್ನ ಮತ್ತೆ ಒಂದು ಓದಿನ ಈ ನಾಥ ಪಂಥದ, ಆರೂಢ ಪಂಥದ, ಶಾಕ್ತ ಪಂಥದ, ಇವೆಲ್ಲ ಪುರುಷೋತ್ತಮ ಬಿಳಿಮಲೆ ಸರ್ ಅವರು, ಅರಹಮತ್ ತರೀಕೆರೆ ಸರ್ ಅವರು, ಬೇರೆ ಬೇರೆ ಶಿವಗಂಗಾ ರೂಮಾ ಮೇಡಮ್ ಅವರು ಹೇಳಿರುವ ಪಾಠಗಳು, ಕೊಡಗುಂಟಿಯವರು ಸರ್ ಅವರು ಹೇಳಿರುವ ಪಾಠಗಳು, ಈ ಥರದ್ದು ನನಗೆ ಒಂದು ಇತ್ತು. ಇನ್ನೊಂದೇನಂದ್ರೆ ಇವೆಲ್ಲ ನಮ್ಮ ಮನೆ ದೇವರುಗಳು. ಅಲ್ಲೆಲ್ಲ ಬರೋರು ಎಲ್ಲ ನಮ್ಮ ಮನೆ ದೇವರು, ನಮ್ಮ ಸುತ್ತಮುತ್ತ ಚಂದ ಹುಸೇನಿ ಬರ್ತಾರೆ. ನಮ್ಗೆ ಹೋಗಿ ಪಕ್ಕ 7 ಕಿಲೋಮೀಟರ್ ದೇವ್ ಪತ್ತರ್ ಸರ್ ಇದ್ದಾರೆ, ಅವ್ರಿಗೆ ಎಲ್ಲ ತುಂಬಾ ಗೊತ್ತಿದೆ. ಅವೆಲ್ಲ ನಮ್ ಜನಸಾಮಾನ್ಯರ ತರ ಅವರು, ನಮ್ಗೆ ದೇವ್ರು ಅಂತ ಅನ್ಸಲ್ಲ, ನನಗ ಅನ್ಸಲ್ಲ ದೇವ್ರು ಅಂತ, ಸಾಮಾನ್ಯ ಮನುಷ್ಯರಂತ ಅನಿಸ್ತದೆ. ಅದು ಧನ್ ಅಂತ ಪ್ರತ್ಯಕ್ಷವಾಗಿ ಬಂದ್ಬಿಡ್ತಾರೆ. ಮತ್ತೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಚರಿತ್ರೆಗಳು ಮತ್ತು ಪುರಾಣಗಳು ನನಗೆ ತುಂಬಾ ಡಿಸ್ಟರ್ಬ್ ಮಾಡಿದ್ರು. ಯಾಕೆ ಕೆಲವರು ಚರಿತ್ರೆಗೆ ಹೋಗ್ತಾರೆ, ಯಾಕೆ ಕೆಲವರು ಪುರಾಣವಾಗಿ ಉಳಿತಾರೆ? ಪುರಾಣಗಳನ್ನೇ ಚರಿತ್ರೆ ಅನ್ನೋರು ಇದ್ದಾರೆ. ಈ ಸರ್ಕಾರದಿಂದ ಅದಕ್ಕೆ ಸೌಲಭ್ಯಗಳನ್ನು ತಗೊಳ್ಳೋರಿದೆ. ಯಾವುದೇ ಒಂದು ಪ್ರತಿಷ್ಠಾನ ಮತ್ತೊಂದು ಏನೋ ಒಂದು ಮಾಡಿ ಅದಕ್ಕೆ ತಗೊಳ್ತಾರೆ.
ಈಗ ಎಲ್ಲಮ್ಮನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ನಾವು? ಈಗ ಬಸವಣ್ಣ ಅಗತ್ಯ ಇದೆ, ಮಾಡಬೇಕು, ಮಾಡಿದರೆ ಮಾಡಬೇಕು ಕೂಡ, ಅದು ಹೆಚ್ಚು ಪಸರಿಸಬೇಕು ಕೂಡ. ಮತ್ತೆ ಎಲ್ಲಮ್ಮನು ಕೂಡ ಅವಳು ಪುರಾಣದವಳು, ಚರಿತ್ರೆಯವಳು ನಮ್ ಬಿಟ್ಟು ಬಿಡೋಣ, ಅಲ್ಲಿ ಒಂದು ದೊಡ್ಡ ಫಿಲಾಸಫಿ ಇದೆ. ಅವಳು ಏನೋ ಈಗ ಹಿಂಗ್ ಬರ್ತಾಳೆ, ಆ ಕತೆ ಒಳಗಡೆ ಬರ್ತಾಳೆ, ತನ್ನವ್ರನ್ನ ಹುಡುಕ್ತಾ ಇದ್ದಾಳೆ, ನಾನು ಕಳ್ಕೊಂಡಿದ್ದೀನಿ, ಏನೋ ನಾನು ಎಸ್ಟಾಬ್ಲಿಷ್ ಮಾಡ್ಬೇಕು, ಹಿರಿಯವಳು ಅವಳು ಅನ್ನೋ ಒಂದು ಏನೋ ಬರ್ತದೆ. ಕೆಲವರು ಚರಿತ್ರೆ ಒಳಗಿದ್ದಾರೆ, ಕೆಲವರು ಪುರಾಣದೊಳಗೂ ಹೋಗಿದ್ದಾರೆ, ಅಲ್ಲೆಲ್ಲ ಡೈಲಾಗ್ಸ್ಗಳು ಬರ್ತವೆ. ಆದ್ರೆ ಕೊನೆಗೆ ಓಡಣ್ಣ, ನೀನ್ ಎಷ್ಟೇ ಓಡಿದ್ರು ಪುರಾಣದ ಓಟವೇ ಹೊರತು ಚರಿತ್ರೆಯ ನಡಿಗೆ ಅಲ್ಲ ಅನ್ನೋದು ಖಬರ್ ನಿನಗಿರ್ಲಿ ಅಂತ ಮೈಲಾರಲಿಂಗನಿಗೆ ಹೇಳುವ ಮಾತನ್ನು ಬರ್ತದೆ. ಇವು ನನಗೆ ಚರಿತ್ರೆ ಮತ್ತು ಪುರಾಣ ಇವೆರಡು ತುಂಬಾ ನನಗೆ ಡಿಸ್ಟರ್ಬ್ ಮಾಡಿದ್ದು. ಬಹುತೇಕ ನಮ್ಮ ಭಾರತ ದೇಶ ಪುರಾಣಗಳು ಮತ್ತು ಕೃತಕ ಚರಿತ್ರೆಯ ಮೇಲೆ ಹೆಚ್ಚು ಮಾತಾಡ್ತೀವಿ. ಯಾವುದು ಪುರಾಣ, ಇವತ್ತಿನ ಪುರಾಣ, ಆ ಪುರಾಣ ನಮ್ಗೆ ಇವತ್ತು ಎಷ್ಟು ಅಗತ್ಯ, ಎಷ್ಟು ಬೇಕು, ಎಷ್ಟು ಬೇಡ ಅನ್ನುವ ಈ ಥರದೆಲ್ಲ ಚರ್ಚೆಗಳು. ಮತ್ತೆ ನನಗೆ ದೇವರು ಅನ್ನುವಂಥ ಒಂದು ಪರಿಕಲ್ಪನೆ ಇದೆಲ್ಲ ಖಡಾಖಂಡಿತವಾಗಿ ದೇವರಿಲ್ಲ, ನಾನೊಬ್ಬ ನಾಸ್ತಿಕ ಅನ್ನುವಂಥ ನನ್ನ ತಿಳುವಳಿಕೆಗೆ ಬರದ, ನನ್ನ ಅಳತೆಗೆ ಮೀರಿರುವ ಮಾತುಗಳನ್ನು ಆಡೋದಿಲ್ಲ. ಕುವೆಂಪು ಅವರ ನಿಲುವು, ದೇವರ ಬಗ್ಗೆ ನಿಲುವು ಏನಾಗಿತ್ತೋ ಅದೇ ನಿಲುವನ್ನ ನಾನು ಅನುಸರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅಷ್ಟು ಮಾತ್ರ ಹೇಳಬಲ್ಲೆ. ಹಂಗಾಗಿ ಅಲ್ಲಿ ನನಗೆ ಎಲ್ಲಮ್ಮ ಅನ್ನೋಳು ಅವಳು ದೇವರ ಅಂತ ಅನ್ಸೋದೇ ಇಲ್ಲ. ಯಾವುದೋ ಒಬ್ಬ ಹಿರಿಯ ಹೆಣ್ಮಗಳು ತನ್ನ ಏನೋ ಹುಡುಕಾಡ್ತಾ ಇದ್ದಾಳೆ ಅಂತ ನನಗೆ ಹಂಗೆ ಅನಿಸ್ತದೆ. ಅಷ್ಟು ಮಾತ್ರ ಕತೆ ಬಗ್ಗೆ ನನಗೆ ತುಂಬಾ ಕಾಡಿರುವಂಥ ಕಥೆ ಅದು. ನನಗೆ ಮಹಿಳೆಯಾಗೆ ಬರ್ತಾಳೆ ಅಲ್ಲಿ, ಅಷ್ಟು ಮಾತ್ರ ಹೇಳಬಲ್ಲೆ. ಈಗ ಮೊಡಚಿಗಳಿಗೆ ಕನ್ನಡ ಓದುಗರಿಂದ ನಿಮಗೆ ಬರ್ತಿರೋ ಸ್ಪಂದನೆ ಹೇಗಿದೆ? ಈಗ ಸ್ವಲ್ಪ ದೊಡ್ಡವರಿಗೆ ಅರ್ಥ ಆಗಿದೆ ಮೇಡಮ್. ನಮ್ಮ ಅಂದ್ರೆ ಒಂದು ಸ್ವಲ್ಪ ಫಿಲಾಸಫಿ ಆ ಥರದ್ದು ಏನೋ ಇದ್ದವರು ಹೇಳಿದ್ದಾರೆ ಮೇಡಮ್. ಆದರೆ ನಮ್ಮ ಜನಸಾಮಾನ್ಯರಿಗೆ ನಾನು ಪುಸ್ತಕ ಕೊಟ್ಟಾಗ ಒಂದೆರಡು ತುಂಬ ಸಾಮಾಜಿಕವಾಗಿರುವ ಕಥೆಗಳನ್ನ ಅರ್ಥ ಆಗ್ತವೆ. ಈ ತುರಂಗ ಬಾಲೆ ಅನ್ನುವಂಥ ಕತೆ ಅವ್ರು ಹೇಳೋದಿಲ್ಲ, ದೇವರು ಹಿಂಗೆಲ್ಲ ಹೇಳ್ತಾರೆ. ಬಟ್ ನನಗೆ ಪುಸ್ತಕಗಳು ಓದ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬಟ್ ನನ್ನ ಸ್ನೇಹಿತರು ಅಂದ್ರೆ ಯೂನಿವರ್ಸಿಟಿಯ ಅಲ್ಲದ ಸ್ನೇಹಿತರು ಏನಿದಾರಲ್ಲ, ಅತಿ ಜನಸಾಮಾನ್ಯ ಸ್ನೇಹಿತರು, ತಮ್ಮ ಇಲ್ಲಿ ಒಬ್ಬ ಟ್ಯಾಕ್ಸಿ ಓಡಿಸ್ತಾನೆ ಬೆಂಗಳೂರಲ್ಲಿ, ಓದ್ತಾನೆ ಅವನು, ಭಾಷೆಯಿಂದ ಬಹಳ ಚೆನ್ನಾಗಿದೆ ಅಂತನ. ಅವ್ರು ಯಾರೇ ಏನಂದ್ರು ನಾನು ಒಳ್ಳೆ ಪ್ರತಿಕ್ರಿಯೆ ನೀಡಲಿಕ್ಕೆ ಹೋಗೋದು. ಇಷ್ಟ ಆಯ್ತಾ, ಓಕೆ. ಇಷ್ಟ ಆಗಲಿಲ್ಲ, ಯಾಕಾಗ್ಲಿಲ್ಲ ನನಗೆ ನಾನು ನನ್ನ ಒಳಗಡೆ ಇಟ್ಕೋತೀನಿ. ನಾನು ಅವೆಲ್ಲ ಮುಂದಿನ ಪುಸ್ತಕಕ್ಕೆ ಬೇಕಾಗುವ ಸಂಗತಿಗಳು ಅಂತ ನನಗೆ ಅನಿಸ್ತದೆ. ಈಗ ಮುಂದಿನ ಪುಸ್ತಕಕ್ಕೆ ಅಂತ ಹೇಳಿದ್ರಿ ಸರ್, ಮುಂದೆ ಏನ್ ಬರಿತಾ ಇದ್ದೀರಾ? ನಿಮ್ಮಿಂದ ಇಲ್ಲ ಮೇಡಮ್, ಬರಿತಾ ಇಲ್ಲ, ಓದ್ತಾ ಇದ್ದೀನಿ. ಓದ್ಬೇಕು ಸಿಕ್ಕಾಪಟ್ಟೆ. ನಮ್ಮ ನೆಲದ ಬಗ್ಗೆ ಇನ್ನೂ ಬಹಳ ಫಿಲಾಸಫಿ ಇದೆ. ನಾನು ಇನ್ನೂ ಏನು ಮಾಡಿಲ್ಲ. ಕರೋನಾ ಬಂದು ನಮ್ಗೆ ಎಲ್ಲ PhD ಒಳಗಡೆ ಊರಲ್ಲೇ ಕೂಡುವಂಗೆ ಮಾಡಿತು. ಇನ್ನು ಓದೋದು ಬೇರೆ ಬೇರೆ, ನಾನು ಹೆಚ್ಚು ಓದಬೇಕೇನೋ. ನಮ್ಮ ಎಸ್ಪೆಷಲಿ ಇಂಗ್ಲಿಷ್ ಕಲಿಬೇಕು. ಬೇರೆ ಬೇರೆ ವೆಸ್ಟರ್ನ್ ಲಿಟ್ರೇಚರ್ ಏನಿದೆ, ಕನ್ನಡಕ್ಕೆ ಅನುವಾದ ಆಗುವಂತ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಮೂಲ ಇಂಗ್ಲಿಷ್ನಲ್ಲಿ ಓದ್ಬೇಕು ಅನ್ನೋದೊಂದು ಇದೆ ನನ್ನ ಒಳಗಡೆ. ಸದ್ಯಕ್ಕಂತೂ ನಾನು ಪುಸ್ತಕ ಇನ್ನೂ ತರಲ್ಲ. ಇದಕ್ಕೆ ನಂದು ಒಂದು 10 ವರ್ಷದ ಜರ್ನಿ ಇದೆ 60 ಪುಟದ ಪುಸ್ತಕಕ್ಕೆ. ಈ ಗುಮಾನಿ ಇಲ್ಲ ನನಗೆ, ನಾನು ಇಷ್ಟು ಪುಸ್ತಕ ಬರೀಬೇಕಾದೇನಿಲ್ಲ. ಬರೆದ್ರೂ ಒಂದೇ ಬರೀಬೇಕು, ನನ್ನ ಟೈಮ್ ತಗೋಬೇಕಂತ ಅನ್ಕೊಂಡಿದ್ದೀನಿ. ಒಂದಿಷ್ಟು ಅಭಿಪ್ರಾಯ ಲೇಖನಗಳಿದಾವೆ, ಅದನ್ನೊಂದು ಮಾಡ್ಬೇಕಂತಿದೆ ನಾನು. ಬಟ್ ಕ್ರಿಯೇಟಿವಿಟಿಗೆ ಇನ್ನೂ ನಾನು ಟಚ್ ಮಾಡೋದಿಲ್ಲ ಸದ್ಯಕ್ಕೆ. ಇನ್ನೊಂದು 4 ವರ್ಷ ಟಚ್ ಮಾಡೋದಿಲ್ಲ. ನೋಡೋಣ ಮುಂದೆ ಏನಾಗ್ತದೆ. ಈ ಕತೆಗಳ ಬರವಣಿಗೆ, ಈ ಐಡೆಂಟಿಟಿ ನಿಮಗೆ ಹೊಸದಾಗಿ ಏನನ್ನು ಕೊಟ್ಟಿದೆ ಸರ್? ಸಾಹಿತ್ಯದ ಒಡನಾಟ ಟೋಟಲಿ ಬದುಕಿಗೆ ಏನನ್ನು ಕೊಟ್ಟಿದೆ? ಬದುಕಿಗೆ ಏನು ಇದೆ, ಬದುಕಿಗೆ ಒಂದು ಬಲವಾದ ಒಂದು ನಂಬಿಕೆ ಏನಿದೆ ಮೇಡಮ್ ಅಂತಂದ್ರೆ, ಅದ್ರಿಂದ ನನಗೆ ಒಂದು 15-20 ಸಾವಿರ ಕೈಲೇ ಖರ್ಚು ಮಾಡಿದ್ದೀನಿ ನಾನು. ಅಂದ್ರೆ ಪ್ರಕಾಶಕರು ನನ್ನ ಹತ್ರ ಒಂದು ದುಡ್ಡು ತಗೊಂಡಿಲ್ಲ, ಅದು ಬೇರೆ ಪ್ರಶ್ನೆ. ನಾನು ಎಲ್ಲ ನನ್ಗೆ ಬೇಕಾದವ್ರಿಗೆಲ್ಲ ಪುಸ್ತಕ ಕೊಡಬೇಕು, ಬೆಂಗಳೂರಿಗೆ ಬಂದು ಅವೆಲ್ಲ ಪುಸ್ತಕ ಖರೀದಿ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅದರಿಂದ ನಾನು ಲಾಭ ಇಟ್ಟಿಲ್ಲ, ಲಾಭ ಕೊಡ್ಲಿಕ್ಕೆ ಆಗೋದಿಲ್ಲ. ನನಗೆ ಬದುಕಿನಲ್ಲಿ ನನಗೆ ನಿಜವಾದ ಮೌಲ್ಯಗಳನ್ನ ಸಾಹಿತ್ಯ ಕಲಿಸಿದೆ. ಅಂದ್ರೆ ಏನನ್ನ ಮಾತಾಡಬೇಕು,
ಮಿದುಳಿಗೂ ಮತ್ತು ನಾಲಿಗೆಗೂ ಕನೆಕ್ಟ್ ಆಗುವ ರೀತಿ ಒಳಗಡೆ ಸಾಹಿತ್ಯ ಮಾಡಿದೆ. ಈಗ ಸಾಹಿತ್ಯದ ಒಂದು ಒಡನಾಟ ಇರದೇ ಇರೋರಿಗೆ ಮಿದುಳಿಗೂ ನಾಲಿಗೆಗೂ ಕನೆಕ್ಟ್ ಇಲ್ಲದೆ ಮಾತಾಡ್ತಾರೆ. ನಿಮ್ಗೆ ಗೊತ್ತಿದೆ, ಮಾಧ್ಯಮಗಳನ್ನು ನೀವು ನೋಡ್ತಾ ಇರ್ತೀವಿ. ಬಟ್ ನನಗೆ ಅಷ್ಟು ಮಾತ್ರ ಒಂದು ಬದುಕಿನ ಶಿಸ್ತನ್ನ ಕಲಿಸಿದೆ ಅದು ಸಾಹಿತ್ಯ. ಅಂದ್ರೆ ಎದುರಿಗಿದ್ದವ್ರಿಗೆ ಏನ್ ಮಾತಾಡ್ಬೇಕು, ಅಂದ್ರೆ ನೋಡುವ ಸೂಕ್ಷ್ಮತೆಗಳು, ಎದುರಿಗಿದ್ದವ್ರು ನೋಡುವ ಸೂಕ್ಷ್ಮತೆಗಳು. ಎಲ್ಲೇ ಯಾರೋ ಒಬ್ಬ ಕಳ್ಳನನ್ನ ಹೊಡಿತಾ ಇದಾರೆ ಅಂತಂದ್ರೆ ನಾವು ಹೊಡೆಯೋರು ಪರವಾಗಿಲ್ಲ, ಕಳ್ಳನ ಹಾಗೆ ಮಾಡ್ಲಿಕ್ಕೆ ಏನು ಕಾರಣ ಅಂತ ಸಾಮಾಜೀಕರಣ ಏನು ಅನ್ನೋದು ಸಾಹಿತ್ಯ ಕಲಿಸಿದೆ. ಅದಕ್ಕೆ ನಾನು ಡಿಫ್ರೆಂಟ್ ಆಗಿ ಯಾವುದೇ ಇರ್ಲಿ, ಊರಲ್ಲಿ ಏನೇ ಚರ್ಚೆ ಬಂದ್ರು ಎಲ್ಲರೂ ಒಂದು ಡಿಫ್ರೆಂಟ್ ಇದ್ರೆ ನಂದೊಂದು ಡಿಫ್ರೆಂಟ್ ಅವ್ರ ಮುಂದೆ ಹೇಳಲ್ಲ ನಾನು. ನನಗೆ ಹಿಂಗ ಅನಿಸ್ತಾ ಇರ್ತದೆ, ಓ ಹಿಂಗ ಇದೆಯಲ್ಲ ಅಂತ ಅನಿಸ್ತಾ ಇರ್ತದೆ. ಅದನ್ನ ಮಾತ್ರ ಸಾಹಿತ್ಯ ನನಗೆ ಕಲಿಸಿದೆ. ಇಷ್ಟೊತ್ತು ನಿಮ್ಮ ಮೊಡಚಿಗಳು ಮತ್ತೆ ನಿಮ್ಮ ಬದುಕಿನ ಬಗ್ಗೆ ತುಂಬಾ ವಿಸ್ತಾರವಾಗಿ ಮಾತಾಡಿದ್ದೀರಾ. ಇಲ್ಲಿವರೆಗೆ ಬರುವಷ್ಟು ರಿಸ್ಕ್ ತಗೊಂಡು ಬುಕ್ ಪ್ರಮಗೆ ಬಂದು ಮಾತಾಡಿದ್ದೀರಾ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್.